ಇವಾಗ ಹೊಸ ವರ್ಷ ಬರ್ತಾ ಇದೆ ಅಂತ ಅನ್ಕೊಳ್ಳಿ. ಇಲ್ಲಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಯುಗಾದಿಯಿಂದ ಯುಗಾದಿ ಇನ್ನ ಇದೆ ಸುಮಾರು ತಿಂಗಳುಗಳು. ಇನ್ಮೇಲಿಂದ ನೀವೇ ಇದನ್ನ ಮನಸ್ಸಿನಲ್ಲಿ ಶುರು ಮಾಡ್ಕೋಬೇಕೇನು. ಇಷ್ಟು ವರ್ಷ ನೀವು ಬದುಕಿರ್ತೀರ ಆಯ್ತಾ. ಪ್ರತಿ ವರ್ಷ ಒಂದ್ ವರ್ಷ ಕಳೀತಾ ಇದ್ದಂಗೆ 1ನೇ ಕ್ಲಾಸಿಂದ ಬೇರೆ ಕ್ಲಾಸಿಗೆ ಹೋಗ್ತೀರಾ, ನೀವು ಬದುಕಕ್ ಶುರು ಮಾಡ್ತೀರಾ. ನೀವು ಒಂದೊಂದು ವರ್ಷಕ್ಕೆ ಯೋಜನೆಗಳನ್ನು ಹಾಕ್ಬೇಕು. ಇವಾಗ 2025 ಮುಗೀತು, ಇವಾಗ 2026 ಬರ್ತಾ ಇದೆ ಅಂತ ಅನ್ಕೊಳ್ಳಿ. ಈ ವರ್ಷದಲ್ಲಿ ನಾನು ಏನೇನ್ ಸಾಧನೆಯನ್ನ ಮಾಡ್ಬೇಕು ಅಂತ ಒಂದ್ ಪಟ್ಟಿ ಹಾಕ್ಬೇಕು ನೀವು. ಇಲ್ಲಿ ತನಕ ಏನಾದ್ರು ಮಾಡಿದ್ದೀರಾ ನೀವು ಈ ತರ? ಇವಾಗ ಶುರು ಮಾಡಿ. ಇದು ಬಹಳ ಬಹಳ ಮುಖ್ಯ. ನಂದೇ ಒಂದು ಉದಾಹರಣೆ ಕೊಡ್ತೀನಿ. ವಾಪಸ್ ಇಲ್ಲಿ ಬಂದು ಶುರು ಮಾಡಾದ್ಮೇಲೆ ಕಳೆದ 2022, 3, 4 ತುಂಬಾ ಹುಷಾರ್ ತಪ್ತಾ ಇದೆ ನಾನು. ಯಾಕಂದ್ರೆ ಕೆಲ್ಸದ ಒತ್ತಡ ಜಾಸ್ತಿ ಇತ್ತು, ವಿಡಿಯೋಸ್ ಮಾಡೋದು, ಅದು ಮಾಡೋದು, ಇದು ಮಾಡೋದು. ಈ ವರ್ಷ 2025 ಶುರುನಲ್ಲಿ ನಾನು ನಿಶ್ಚಯ ಮಾಡಿದೆ, ಈ ವರ್ಷ ನಾನು ಒಂದ್ಸತಿನೂ ಹುಷಾರ್ ತಪ್ಪೋದಿಲ್ಲ ಅಂತ. ಸೊ ನಾಳೆಗೆ 365 ದಿನದಲ್ಲೂ 365 ದಿನ ನೆಮ್ಮದಿಯಾಗಿದ್ದೆ ನಾನು. ಉದಾಹರಣೆ ಕೊಡ್ತಾ ಇದ್ದೀನಿ, ಅರ್ಥ ಆಯ್ತಾ? ಇದು ಒಂದು ಸಣ್ಣ ಆಲೋಚನೆ ಹಾಕಿದ್ ನನ್ನ ತಲೆಯಲ್ಲಿ ನಾನು ವರ್ಷದ ಶುರುವಿನಲ್ಲಿ. ಇಲ್ಲ, ಈ ವರ್ಷ ನಾನು ಹುಷಾರ್ ತಪ್ಪದೇ ಇಲ್ಲ. ಆಗಿಲ್ಲ, ಇಡೀ ವರ್ಷ ಆರೋಗ್ಯವಾಗಿದ್ದೆ. ಇದು ಉದಾಹರಣೆ ಕೊಡ್ತಾರೆ. ಯಾಕಂದ್ರೆ ಅದಕ್ ಮುಂಚೆ ಯಾವತ್ತೂ ನಂಗೆ ಹಾಗಿರಲಿಲ್ಲ. ವರ್ಷಾನ್ಗಟ್ಲೆ ಜ್ವರ ಬರೋದಾಗ್ಲಿ ಎಂತದೂ ಇರ್ಲಿಲ್ಲ. ಯಾವಾಗ ಇಂಡಿಯಾಗ ವಾಪಸ್ ಬಂದು ಮತ್ತೆ ಎಲ್ಲ ಶುರು ಮಾಡಿದೆ, 6 ತಿಂಗಳಿಗೆ ಒಂದ್ಸತಿ ಹಂಗಾಗ್ತಾ. ಅದು ಒಂದ್ಸತಿ ಹುಷಾರ್ ತಪ್ಪಿದ್ರೆ 3-4 ದಿನ ಎದೊಳಕ್ ಆಗ್ತಿರ್ಲಿಲ್ಲ. ನಿಶ್ಚಯ ಮಾಡಿದೆ, ಈ ವರ್ಷ ಆಸನಾಭ್ಯಾಸ ನಿರಂತರವಾಗಾಯ್ತು. ಪ್ರಾಣಾಯಾಮ ಅಭ್ಯಾಸಕ್ಕೆ ಗಮನ ಕೊಟ್ಟೆ. ಪ್ರತಿದಿನ ಧ್ಯಾನ, ಬೆಳಗ್ಗೆ ಹೊತ್ತು ಸಂಧ್ಯಾ ವಂದನೆ, ಒಳ್ಳೆ ಆಹಾರ ಪದ್ಧತಿ, ನಿದ್ರೆ, ಆಚಾರ ವಿಚಾರಗಳು ಎಲ್ಲಾನು ಒಂದೊಂದಾಗಿ ಅಳವಡಿಸ್ಕೊತಾ ಬಂದೆ. ಜಸ್ಟ್ ಉದಾಹರಣೆ ಕೊಡ್ತಾ ಇರೋದು. ಈ ರೀತಿ ನೀವು ಪ್ರತಿಯೊಂದು ವರ್ಷಕ್ಕೂ ಒಂದು ಯೋಜನೆ ಹಾಕ್ಬೇಕು. ಆಧ್ಯಾತ್ಮವಾಗಿ ಹೇಗ್ ಬೆಳಿಬೇಕು ನಾವು. ಹಾಕಿದಿರಾ ನೀವೇನಾದ್ರೂ? ನಾನು ಹೇಳ್ತೀನಿ, ಕೇಳ್ಕೊಳ್ಳಿ. ಇವಾಗ 2026 ಬರ್ತಾ ಇದೆ, 2026 ಬರ್ತಾ ಇದೆ. ಆಧ್ಯಾತ್ಮ ಜೀವನಕ್ಕೆ ಏನಾದ್ರೂ ಒಂದು ಗುರಿ ಇಟ್ಕೋಬೇಕು ನೀವು. ಅರ್ಥ ಆಯ್ತಾ? ಆಧ್ಯಾತ್ಮ ಜೀವನ ನೀವು ಡಿವೈಡ್ ಮಾಡ್ಬೇಕು ಎಲ್ಲ. ಸ್ಪಿರಿಚುವಲ್ ಲೈಫ್, ನಿಮ್ ಸ್ಪಿರಿಚುವಲ್ ಲೈಫ್ ಅಲ್ಲಿ ಈ ಹಂತಕ್ಕೆ ನಾನು ಹೋಗ್ಬೇಕು. ಪರ್ಸನಲ್ ಲೈಫ್, ನಿಮ್ಮ ಸ್ವತಃ ನಿಮ್ ಜೀವನದಲ್ಲಿ ಏನೇನ್ ಬದಲಾವಣೆಗಳನ್ನ ನೀವು ಕಂಡುಕೋಬೇಕು. ಹೊಸದೇನ್ ಏನ್ ಕಲಿತೀರಾ, ನಿಮ್ ಲರ್ನಿಂಗ್ ಗೋಲ್ಸ್ ಏನು ಈ ವರ್ಷಕ್ಕೆ, ಹೊಸ ವಿಷಯಗಳನ್ನ ಏನ್ ಕಲಿಬಹುದು ನಾನು. ಅರ್ಥ ಆಗ್ತದೆ ನಾ ಹೇಳ್ತಾ ಇರೋದು? ಪ್ರೊಫೆಷನಲ್ ಲೈಫಲ್ಲಿ ಯಾವ ಮಟ್ಟಕ್ಕೆ ನಾನು ಹೋಗ್ಬೇಕು, ಹಾಕಿದೀರಾ? ಇದರ ಯೋಜನೆಗಳನ್ನ ಹಾಕ್ಬೇಕು. ಫ್ಯಾಮಿಲಿ ಲೈಫಲ್ಲಿ ಯಾವ ಮಟ್ಟಕ್ಕೆ ನಾನು ಮುಂದೆ ಹೋಗ್ಬೇಕು, ಸಂಬಂಧಗಳನ್ನ ಇನ್ನ ಚೆನ್ನಾಗಿ ಇಟ್ಕೊಳ್ಳೋದು ಹೇಗೆ, ಅಥವಾ ಇವಾಗ ಎಲ್ಲಿದ್ದೀರಾ ಅದನ್ನು ದಾಟಿ ಮುಂದೆ ಹೋಗೋದು ಹೇಗೆ, ಯಾವ್ಯಾವ ವಿಷಯಗಳ ಮೇಲೆ ನಾನು ಗಮನ ಕೊಡ್ಬೋದು, ಅಥವಾ ಫೈನಾನ್ಷಿಯಲ್ ಆಗಿ ನಾನು ಯಾವ ಮಟ್ಟಕ್ಕೆ ಮುಂದೆ ಹೋಗ್ಬೇಕು. ಈ ತರ ನೀವು ವಿಂಗಡಣೆ ಮಾಡ್ಕೋಬೇಕು. ಯು ಹ್ಯಾವ್ ಟು ಸ್ಪ್ಲಿಟ್. ಪ್ರತಿ ವರ್ಷದಲ್ಲಿ ಇವಾಗ ಓದ್ತಾ ಇದ್ದೀರಾ ಅಂತ ಆಯ್ತು, ಈ ವರ್ಷ ನಾನು ಈ ಗುರಿಯನ್ನು ಮುಟ್ಬೇಕು. ನಾನು ಓದ್ತಾ ಈ ಮಟ್ಟಕ್ಕೆ ನಾನು ಹೋಗ್ಬೇಕು, ಇಷ್ಟು ಪುಸ್ತಕಗಳನ್ನು ಓದ್ಬೇಕು, ಇಷ್ಟು ಹೊಸ ವಿಷಯಗಳನ್ನು ಕಲ್ತ್ಕೋಬೇಕು. ಯಾವುದೋ ಒಂದಿಷ್ಟು ವಿಷಯಗಳಲ್ಲಿ ನಿಮ್ಗೆ ಗೊತ್ತಿರುತ್ತೆ ನಿಮ್ಮಲ್ಲೇ ಒಂದು ಕೊರತೆ ಇದೆ ಅಂತ, ಅಥವಾ ಆ ವಿಷಯದ ಬಗ್ಗೆ ನಿಮಗೆ ತಿಳಿದಿರಲ್ಲ. ಆಯ್ತು, ಈ ವಿಷಯದ ಬಗ್ಗೆ ನಾನು ಗಮನ ಕೊಡ್ಬೇಕು. ಈ ವರ್ಷ ಶುರುನಲ್ಲಿ 200 ಪುಸ್ತಕ ಓದ್ಬೇಕು ಅಂತ ಒಂದು ಟಾರ್ಗೆಟ್ ಹಾಕೊಂಡಿದ್ದೆ ನಾನು 2025ರಲ್ಲಿ. ನಂಗೆ ಓದಕ್ಕಾಗಿದ್ದೆ 26ರಿಂದ 27 ಪುಸ್ತಕ. ಗೊತ್ತಿಲ್ಲದೇನೆ ಮಾಡೋದಕ್ಕೂ ತಿಳಿದು ಮಾಡೋಕ್ಕೂ ಬಹಳ ವ್ಯತ್ಯಾಸ ಇದೆ.
ನಾನು ಓದ್ತಾ ಇದ್ದೆ ದಿನಕ್ಕೆ ಒಂದ್ ಕಾಲ್ ಅವರು, ಅರ್ಧ ಗಂಟೆ ಆಯ್ತು. ಇವಾಗ ಈ ವರ್ಷ ಡಬಲ್ ಆಗತ್ತೆ. ಅದು ಜಸ್ಟ್ ಉದಾಹರಣೆ ಕೊಡ್ತಾ ಇರೋದು ನಮ್ಗೆ. ನೀವು ನಿಮ್ಮ ಜೀವನವನ್ನ ಹೀಗೆ ವಿಂಗಡಣೆ ಮಾಡ್ಕೋಬೇಕು. ಆರೋಗ್ಯದ ಬಗ್ಗೆ, ಹೆಲ್ತ್ ವೈಸ್ ಯಾವ ಮಟ್ಟಕ್ಕೆ ನೀವು ಹೋಗ್ಬೇಕು, ಆಹಾರ ಪದ್ಧತಿ ಯಾವ ರೀತಿ ನೀವು ಸರಿ ಮಾಡ್ಕೋಬೇಕು, ನಿಮ್ ಆರೋಗ್ಯವನ್ನ ನೀವು ಯಾವ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು, ಈ ತರ ನೀವು ಕುತ್ಕೊಂಡು ಬರಿಬೇಕು ಎಲ್ಲವನ್ನ. ನಿಮ್ ಪರ್ಸನಲ್ ಲೈಫ್ ಯಾವ ರೀತಿ ಇಂಪ್ರೂವ್ ಆಗ್ಬೇಕು, ಪ್ರೊಫೆಷನಲ್ ಲೈಫ್ ಹೆಂಗಾಗ್ಬೇಕು, ಫೈನಾನ್ಷಿಯಲ್ ಲೈಫ್ ಹೆಂಗಾಗ್ಬೇಕು, ಫ್ಯಾಮಿಲಿ ಲೈಫ್ ಎಲ್ಲಕ್ಕೆ ಹೋಗ್ಬೇಕು. ನಿಮ್ಗೆ ಗೊತ್ತಿರುತ್ತಲ್ವಾ ಇವಾಗ ನಿಮ್ ಜೀವನದಲ್ಲಿ ಇವಾಗ ಹೇಗ್ ಬದುಕ್ತಾ ಇದ್ದೀರಾ, ಯಾವ ಭಾಗದಲ್ಲಿ ಕೊರತೆ ಇದೆ ಅಂತ ನಿಮ್ಗೆ ಗೊತ್ತಿರತ್ತೆ. ಅದನ್ನ ಕೂತ್ಕೊಂಡು ನೋಡಿ, ಮನಸ್ಸಿನಲ್ಲಿ ಆಲೋಚನೆಗಳು ಏನಿರುತ್ತೆ ಅದನ್ನ ಪದಗಳ ಮುಖಾಂತರ ಬರ್ದಾಗ್ಲೇ ನಿಜವಾದ ಜೀವನದಲ್ಲಿ ಆಗೋದು. ಅದು ನೀವು ಬರೀ ಯೋಚನೆ ಮಾಡ್ಕೊಂಡೆ ನಾನು ಯಾವಾಗ್ಲೂ ಬದುಕ್ತೀನಿ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಅರ್ಥ ಆಗ್ತದೆ ನಾ ಹೇಳ್ತಾ ಇರೋದು? ಬರೀ ಆಲೋಚನೆ ಬರ್ತಾ ಇದೆ, ಒಳ್ಳೇದ್ ಮಾಡ್ಬೇಕು, ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು ಅಂತ ಗೊತ್ತಿರುತ್ತೆ, ಆದ್ರೆ ನೀವು ಮಾಡೋದಿಲ್ಲ ಅದನ್ನ. ಯಾಕೆ? ಪ್ರತಿಯೊಂದು ಆಲೋಚನೆಗಳಿಗೂ, ಪ್ರತಿಯೊಂದು ಯೋಚನೆಗಳಿಗೂ ಪದಗಳು ತುಂಬಾ ಮುಖ್ಯ. ಡಸ್ ದಿಸ್ ಮೇಕ್ ಸೆನ್ಸ್? ನಿಮ್ ಆಲೋಚನೆಗಳನ್ನ ಬರ್ದಾಗ್ಲೇ ಅದು ನಿಜವಾಗ್ಲೂ ಆಗೋದು ಜೀವನದಲ್ಲಿ. ಈ ರೀತಿ ನೀವು ಕೂತು ವಿಚಾರಣೆ ಮಾಡ್ಬೇಕು. ಆಯ್ತು, ಈ ವರ್ಷ 12 ತಿಂಗಳು ಇರುತ್ತೆ, ಹೊಸದು ಏನ್ ಮಾಡ್ಬೋದು ನನ್ನ ಜೀವನದಲ್ಲಿ. ಇವಾಗ ನೀವೆಲ್ಲ ಒಂದು ಹಂತಕ್ಕೆ ಬಂದಿರ್ತೀರ, ಇರಕ್ ಜಾಗ ಇದೆ, ಸಂಸಾರ ಇದೆ, ಎಲ್ಲ ಇದೆ. ಇದರಿಂದ ಮುಂದಕ್ಕೆ ಏನು ಅಲ್ವಾ? ಅರ್ಥ ಇದೆ ಅಲ್ವಾ ಇದನ್ನ ನಾನು ಹೇಳ್ತಾ ಇರೋದು? ಊಟ ತಿಂಡಿ ಕೊರತೆ ಇಲ್ಲ, ತಲೆ ಮೇಲೆ ಹಂಚಿದೆ, ಎಲ್ಲ ಸಂಬಂಧಗಳು, ಸಂಸಾರಗಳು ಎಲ್ಲ ಒಂದ್ ಹಂತಕ್ಕೆ ಬಂದಿದೆ. ಇವಾಗ ಮುಂದಕ್ಕೆ ಏನು? ಸಾಯೋ ತನಕ ಇದೇ ಮಾಡ್ಕೊಂಡಿರ್ತೀರಾ? ಬೇಜಾರಾಗೋದಿಲ್ವಾ? ಯಾಕಂದ್ರೆ ಕೊನೆ ತನಕ ಯಾರು ಬರೋದಿಲ್ಲ ನಮ್ಗೆ. ಯಾವ ಮಟ್ಟಕ್ಕೆ, ಯಾವ ಹಂತ ತನಕ ನೀವು ಒಬ್ರಿಗೆ ಜೊತೆ ಆಗಿರ್ಬೋದು ಹೇಳಿ? ಇದು ನಿಮ್ ಹಾದಿ ತಾನೆ, ಇದು ನಿಮ್ ಜೀವನ ತಾನೆ. ಸೊ ನೀವ್ ರೂಪಿಸ್ಕೋಬೇಕು ಅದನ್ನ. ಹಂಗಂತ ಇವತ್ತೇ ಬಿಟ್ಬಿಟ್ಟು ಎಲ್ಲೋ ಹೋಗಿ ಅಂತ ಹೇಳ್ತಾ ಇಲ್ಲ ನಾನು, ಮಾಡಕ್ ಆಗೋದು ಇಲ್ಲ. ಆದ್ರೆ ಇವಾಗ ಎಲ್ಲಿದ್ದೀರಾ ಅಲ್ಲಿಂದ ಯಾವ ಮಟ್ಟಕ್ಕೆ ನೀವು ಮುಂದೆ ಹೋಗ್ಬೇಕು, ಇದನ್ನ ನೀವು ಪ್ರತಿನಿತ್ಯ ಕೂತು ಆಲೋಚನೆ ಮಾಡಿ, ಅಭ್ಯಾಸ ಮಾಡಿ ಅನುಸರಿಸ್ತಾ ಬರ್ಬೇಕು. ವರ್ಷದ ಶುರುನಲ್ಲಿ ಮಾತ್ರ ಆಲೋಚನೆ ಮಾಡೋದಲ್ಲ. ನೀವು ವರ್ಷದ ಶುರುನಲ್ಲಿ ಏನ್ ಯೋಜನೆ ಹಾಕಿರ್ತೀರಾ, ಆ ಯೋಜನೆ ಪೂರೈಸ್ಬೇಕು ಅಂತ ಹೇಳಿದ್ರೆ ಪ್ರತಿನಿತ್ಯ ನೀವು ಅದಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ಬೇಕು ಅಲ್ವಾ? ಇವಾಗ ಎಷ್ಟೊಂದ್ ಜನ ಬರ್ತಾರೆ, ಇಲ್ಲೇ ಬರ್ತಾರೆ, ವರ್ಷದ ಕೊನೆಯಲ್ಲಿ ಉತ್ಸಾಹ ಇರುತ್ತೆ, ಅಭ್ಯಾಸ ಮಾಡ್ಬೇಕು, ಮುಂದೆ ಹೋಗ್ಬೇಕು ಅಂತ. 1 ತಿಂಗಳಷ್ಟೊತ್ತಿಗೆ ಆ ಉತ್ಸಾಹ ಪೂರ್ತಿ ಹೊರಟೋಗುತ್ತೆ. ಉದಾಹರಣೆಗೆ ನೀವು ನೋಡಿರ್ತೀರ ಅಥವಾ ನೀವು ಮಾಡಿರ್ತೀರಾ ಇದನ್ನ? ಆಗ್ಬಾರ್ದು ಹಾಗೆ. ಪ್ರತಿ ಒಂದು ವಿಷಯ ನಾನು ಏನ್ ಹೇಳಿದೆ, ಇವಾಗ ಏನ್ ಹೇಳಿದೆ, ಸ್ಪಿರಿಚುವಲ್ ಲೈಫ್, ಪರ್ಸನಲ್ ಲೈಫ್, ಫೈನಾನ್ಷಿಯಲ್ ಲೈಫ್, ಫ್ಯಾಮಿಲಿ ಲೈಫ್, ಇದ ನೀವೇ ವಿಂಗಡಣೆ ಮಾಡಿ ಎಲ್ಲ ಬರ್ದಿಟ್ಕೊಂಡು ಅದಕ್ಕೆ ಪ್ರತಿ ವಾರ ಅಥವಾ ಪ್ರತಿದಿನ ನೀವ್ ಹಿಂಗೆ ಎಫರ್ಟ್ ಹಾಕ್ಬೇಕು. ಇವಾಗ ಒಂದು ಸಾಧಾರಣ ಸಾಮಾನ್ಯ ಉದಾಹರಣೆ, ಯೋಗಾಭ್ಯಾಸಕ್ಕೆ ಬರ್ತೀರಾ ಇಲ್ಲಿ ಅಲ್ವಾ? ಇವಾಗ ಒಂದ್ ಹಂತದಲ್ಲಿ ನೀವು ಅಭ್ಯಾಸ ಮಾಡ್ತಾ ಇದ್ದೀರಾ, ನೀವೆಲ್ಲ ಮಾಡಿದ್ರೆ ಏನೋ ಅಡ್ವಾನ್ಸ್ ಎಲ್ಲ ಕಲಿತಾ ಇದ್ದೀರಾ, ನೀವು ಅಭ್ಯಾಸ ಮಾಡಕ್ ಶುರು ಮಾಡಿದಿರ. ಇವಾಗ ನೀವ್ ಯೋಜನೆ ಹಾಕಿ, ಆಯ್ತು ಇವಾಗ ಮುಂದಿನ 12 ತಿಂಗಳಲ್ಲಿ ನಾನು ಯಾವ ಹಂತಕ್ಕೆ ಹೋಗ್ಬೇಕು ಅಲ್ವಾ? ಇವಾಗ ನೀವ್ ಹೆಂಗೆ ಫೈನಾನ್ಷಿಯಲ್ ಗೋಲ್ಸು ಅದೆಲ್ಲ ಹಾಕ್ತೀರಾ, ಅದೇ ರೀತಿ ಏನು ವ್ಯತ್ಯಾಸ ಇಲ್ಲ. ಯೋಗ ಸಾಧನೆಯನ್ನ ಅನುಸರಿಸ್ತಾ ಇದ್ದೀರಾ, ಪ್ರತಿ ಒಂದು ವರ್ಷ ನೀವು ಬೆಳಿಬೇಕಲ್ವಾ ಅಲ್ವಾ? ಇವಾಗ ಬರೀ ಹೇಳಿದ್ದೆ ಹೇಳ್ಕೊಟ್ರೆ ಏನ್ ಅರ್ಥ ಏನಿದೆ? ಜಾಮೂನ್ ಇಷ್ಟ ಅಂತ ಹೇಳ್ಬಿಟ್ಟು 365 ಜಾಮೂನ್ ತಿನ್ನಕ್ಕಾಗತ್ತಾ? ಇವಾಗ ಹೋದಾಗ ನೀರ್ ದೋಸೆ ಮಾಡ್ತಾರೆ ನಮ್ಮ ಮನೇಲಿ, ನಂಗೆ ನೀರ್ ದೋಸೆ ಇಷ್ಟ ಅಂತ ನಾನು 350 ದಿನ ನೀರ್ ದೋಸೆ ತಿನ್ನಕ್ಕಾಗತ್ತಾ? ಆಗಲ್ಲ. ಬೆಳವಣಿಗೆ ಅನ್ನೋದು ಆಗ್ಬೇಕು. ಸೊ ನೀವ್ ನಿಶ್ಚಯ ಮಾಡ್ಬೇಕಾಯ್ತು, ಇವಾಗ ನಾನು ಈ ಹಂತದಲ್ಲಿ, ಯಾವ ಹಂತದಲ್ಲಿ ಇದ್ದೀನಿ ನನ್ನ ಸಾಧನೆಯಲ್ಲಿ ಅಥವಾ ಆಧ್ಯಾತ್ಮಿಕ ಸಾಧನೆಯಲ್ಲಿ.
ವಿಷಯದ ಬಗ್ಗೆ ಚರ್ಚೆ ಮಾಡೋದ್ರಿಂದ ವಿಲ್ ಸ್ಪೀಕ್ ಥ್ರೂ ದಟ್ ಪರ್ಸ್ಪೆಕ್ಟಿವ್. ಆಯ್ತು, ಯೋಗ ಸಾಧನೆ ನೀವು ಯಾವ ಯಾವ ಮಟ್ಟಕ್ಕೆ ಹೋಗ್ಬೇಕು? ಪ್ರತಿದಿನ ದಿನನಿತ್ಯ ಬೆಳಗಿನ ಜಾವ ಎದ್ದೇಳೋದು, ಅಭ್ಯಾಸ ಮಾಡೋದು, ಒಂದು ದಿನ ಕ್ಲಾಸ್ಗೆ ಮಿಸ್ ಮಾಡದೆ ಇರೋದು. ಜಸ್ಟ್ ಉದಾಹರಣೆ ಕೊಡ್ತಾ ಇರೋದು. ಕ್ಲಾಸಿಗೆ ಕರೆಕ್ಟ್ ಟೈಮಿಗೆ ಬರೋದು, ಬಂದು ಅಭ್ಯಾಸ ಮಾಡಿ ಕಲಿಯೋದು. ಯಾಕಂದ್ರೆ ನೀವೇನಾದ್ರೂ ಹೊಸ ವಿಷಯಗಳನ್ನ ಕಲಿತಾ ಇದ್ದೀರಾ ಅಂತ ಹೇಳಿದ್ರೆ ಅದರಿಂದ ಒಂದು ದೈಹಿಕವಾಗಿ ಪ್ರಯೋಜನ ಆಗ್ಬೇಕು, ಮಾನಸಿಕವಾಗಿ ದೃಢತೆ ಬರ್ಬೇಕಲ್ವಾ? ಏನಂತೀರಾ? ಈ ರೀತಿ ನೀವು ಯೋಜನೆಯನ್ನ ನಿಶ್ಚಯ ಮಾಡಬೇಕಾಯ್ತು. ಈ ವರ್ಷದಲ್ಲಿ ನಾನು ಯಾವ ಹಂತಕ್ಕೆ ನನ್ನ ಸಾಧನೆಯನ್ನ ಮುಟ್ಟಬೇಕು ಅಂತ. ಇದು ಬಹಳ ಬಹಳ ಮುಖ್ಯ. ಸ್ಕೂಲಲ್ಲೆಲ್ಲ ಟೀಚರ್ ಎಲ್ಲ ನಿಮ್ಗೆ ಎವ್ಯಾಲ್ಯೂಯೇಟ್ ಮಾಡ್ತಾ ಇದ್ರು. ಇವಾಗ ನಿಮ್ಗೆಲ್ಲ ದೊಡ್ಡವರಾಗ್ಬಿಟ್ಟಿದ್ದಾರೆ, ನಿಮ್ಗೆ ಯಾರು ಅವಶ್ಯಕತೆ ಇಲ್ಲ. ನೀವೇ ನಿಮ್ಮನ್ನ ಎವ್ಯಾಲ್ಯೂಯೇಟ್ ಮಾಡ್ಕೋಬೇಕು. ಸುಮಾರು ಜನ ಇದಕ್ಕೆ ಅಕೌಂಟಬಿಲಿಟಿ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಸೊ ನೀವ್ ಏನ್ ಸಾಧನೆ ಮಾಡಿದೀರ ಅಂತ ಏನಾದ್ರೂ ಯಾರಾದ್ರೂ ಚೆಕ್ ಮಾಡ್ಬೇಕಲ್ವಾ ನಮ್ಗೆ? ಇವ್ರು ಅವಾಗ ಬಂದ್ರು ಅಷ್ಟೇ, ಆಮೇಲೆ ಹೊರಟೆ ಹೋಯ್ತು, ಏನ್ ಚೆಕ್ ಮಾಡಕ್ ಎಂತದೂ ಇಲ್ಲ. ಏನಾದ್ರೂ ಮಾಡ್ತಾ ಇದೀರಾ ಅಂತ ಹೇಳಿದ್ರೆ ಇಲ್ಲಿ ರಿಪೋರ್ಟ್ ಕಾರ್ಡ್ ಇಲ್ಲ. ಶಾಲೆಗಳಲ್ಲಿ ರಿಪೋರ್ಟ್ ಕಾರ್ಡ್ ಕೊಡ್ತಾರೆ, ಅವಾಗ ಗೊತ್ತಾಗತ್ತೆ ಆಯ್ತು ಹಿಂಗ್ ಬೆಳೀತಾ ಇದಾರೆ, ಹಿಂಗ್ ಓದ್ತಾ ಇದಾರೆ ಅಂತ. ಜೀವನದ ರಿಪೋರ್ಟ್ ಕಾರ್ಡ್ ಯಾರು ಕೊಡ್ತಾರೆ? ಯೋಚನೆ ಮಾಡಿದೀರಾ ಇದು? ನೀವ್ ಎಷ್ಟು ಆರೋಗ್ಯವಾಗಿದ್ದೀರಾ ಅಂತ ಯಾರಾದ್ರೂ ರಿಪೋರ್ಟ್ ಕಾರ್ಡ್ ಕೊಟ್ರ ಸ್ಕೂಲಲ್ಲಿ? ಹಾಳಾಗೋಯ್ತು. ನೀವ್ ಮಾನಸಿಕವಾಗಿ ಎಷ್ಟು ಸ್ಟೇಬಲ್ ಆಗಿದ್ದೀರಾ ಅಂತ ರಿಪೋರ್ಟ್ ಕಾರ್ಡ್ ಕೊಟ್ರ ಸ್ಕೂಲಲ್ಲಿ? ಅದು ಕೊಡ್ಲಿಲ್ಲ. ನೀವ್ ಎಷ್ಟು ಸಂತೋಷವಾಗಿದ್ದೀರಾ ಅಂತ ರಿಪೋರ್ಟ್ ಕಾರ್ಡ್ ಕೊಟ್ರ ಸ್ಕೂಲಲ್ಲಿ? ಅದು ಕೊಡ್ಲಿಲ್ಲ. ನಿಮ್ ಸಂಬಂಧಗಳು ಎಷ್ಟು ಆಳವಾಗಿ ಬೆಳೀತಾ ಇದೆ ಅಂತ ರಿಪೋರ್ಟ್ ಕಾರ್ಡ್ ಕೊಟ್ರ ಸ್ಕೂಲಲ್ಲಿ? ಅದು ಕೊಡ್ಲಿಲ್ಲ. ಬರೀ ಸಬ್ಜೆಕ್ಟ್ ಅಲ್ಲಿ ಮಾರ್ಕ್ಸ್ ಎಷ್ಟು ತೆಗೆದ್ರು ಅಷ್ಟು ಮಾತ್ರ ರಿಪೋರ್ಟ್ ಕಾರ್ಡ್ ಕೊಟ್ರು. ಆದ್ರಿಂದ ನಿಮ್ಗೆ ಸಹಜವಾಗಿ ಚಿಕ್ಕದ್ರಿಂದ ಇದು ಗೊತ್ತೇ ಇಲ್ಲ ಈ ವಿಷಯ. ಮೊದ್ಲು ಇವಾಗ ನೀವೇನೋ ಶಾಲೆಗೆ ಹೋಗ್ತೀರಾ ಅಂತ ಹೇಳಿದ್ರೆ ಆಧ್ಯಾತ್ಮವಾಗಿ ಹೆಂಗ್ ಬೆಳೀತಾ ಇದ್ದೀರಾ ಅದು ಮೊದಲನೇ ಪ್ರಾಮುಖ್ಯತೆ. ಚಿಕ್ಕ ವಯಸ್ಸಲ್ಲಿದ್ದಾಗ ನಾನು ಹೇಳೋದು ಅರ್ಥ ಆಗ್ತದೆ. ಚಿಕ್ಕ ವಯಸ್ಸಲ್ಲಿದ್ದಾಗ ನಿಮ್ಮಲ್ಲಿರೋ ಆಧ್ಯಾತ್ಮದ ಭಾವನೆ, ಭಕ್ತಿ ಹುಟ್ಟಬೇಕು. ಈಗಿನ ಕಾಲದ ಮಕ್ಳಿಗೆ ಭಕ್ತಿ ಎಲ್ಲಿರುತ್ತೆ? ಯಾವಾಗ ನಿಮ್ಮ ಅಪ್ಪ ಅಮ್ಮನ ಕಾಲಕ್ಕೆ ಬಿದ್ದು ಆಶೀರ್ವಾದ ತಗೊಂಡಿದ್ ಲಾಸ್ಟ್ ಜ್ಞಾಪನ ಇದೆಯಾ? ಬೇರೆಯವ್ರಿಗೆ ಬೀಳೋದೇ ಇಲ್ಲ. ಎಲ್ಲಿ ಭಕ್ತಿ ಅನ್ನೋದು ವಿಷಯನೇ ಇಲ್ಲ. ಇದು ಬಹಳ ಮುಖ್ಯ ಅಲ್ವಾ? ನಾನು ಹೇಳಿದ್ರೆ ಅರ್ಥ ಇದೆ ಅಲ್ವಾ? ಚಿಕ್ಕ ವಯಸ್ಸಲ್ಲಿ ಭಕ್ತಿ ಹುಟ್ಟಬೇಕು, ಶ್ರದ್ಧೆ ಹುಟ್ಟಬೇಕು. ಶ್ರದ್ಧೆ ರಿಪೋರ್ಟ್ ಕಾರ್ಡ್ ಇಲ್ಲ. ಇವಾಗ ಮಾರ್ಕ್ಸ್ ಹೆಂಗ್ ಬರುತ್ತೆ ಜಾಸ್ತಿ ಹೇಳಿ ರಿಪೋರ್ಟ್ ಕಾರ್ಡ್ ಅಲ್ಲಿ? ಸಬ್ಜೆಕ್ಟ್ಗಳ ಬಗ್ಗೆ ಶ್ರದ್ಧೆ ಇದೆ ತಾನೆ. ಯಾವ ವಿಷಯವನ್ನ ನೀವು ಅಧ್ಯಯನ ಮಾಡ್ತಾ ಇದ್ದೀರಾ ಆ ವಿಷಯದ ಬಗ್ಗೆ ಆಸಕ್ತಿ ಇರ್ಬೇಕು. ಆಸಕ್ತಿ ಇದ್ದಾಗ ತನಗ್ ತಾನೇ ಪ್ರೀತಿ ಬರುತ್ತೆ, ಪ್ರೀತಿಯಿಂದ ಶ್ರದ್ಧೆ ಬರುತ್ತೆ ಅಲ್ವಾ? ಶ್ರದ್ಧೆ ರಿಪೋರ್ಟ್ ಕಾರ್ಡ್ ಇಲ್ವೇ ಇಲ್ಲ. ಇದನ್ನ ಒಂದು 14 ವರ್ಷ ಮಾಡಿ 12 ವರ್ಷ ಮಾಡಿದ್ರಿ ಅನ್ಕೊಳ್ಳಿ, 14 ವರ್ಷ ಮಾಡಿದ್ರಿ ಅನ್ಕೊಳ್ಳಿ, ಅಷ್ಟೊತ್ತಿಗೆ ಮರ್ತೇ ಹೋಗಿರ್ತೀರಾ ನೀವ್ ಯಾರು ಅಂತ. ಇಡೀ ನಿಮ್ ಇವಾಗ 14 ವರ್ಷ ಏನಕ್ಕಂದ್ರೆ 10+2 ಪ್ಲಸ್ whatever 5 years 15 years ಅಂತ ಅನ್ಕೊಳ್ಳಿ, 15 ವರ್ಷನೇ ಅಂತ ಅನ್ಕೊಳ್ಳಿ. 15 ವರ್ಷ ಪೂರ್ತಿ ನಿಮ್ ರೂಟೀನೇ ಹಾಳಾಗೋಯ್ತು. ಆಮೇಲೆ 15 ವರ್ಷ ಆದ್ಮೇಲೆ ಹೇಳ್ತಾರ, ಓ ಇದೆಲ್ಲ ಮಾಡಿದೆಲ್ಲ ತಪ್ಪು, ಇವಾಗ ಫಸ್ಟ್ ಇಂದ ಸ್ಟಾರ್ಟ್ ಮಾಡಿ ಅಂತ. ಅದೇ ಹೇಳ್ತಾರಲ್ಲ ಕನ್ನಡದಲ್ಲಿ, ಅದೇ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅಂತ. ಮರ ಇಷ್ಟ ದಪ್ಪ ಟ್ರಂಕ್ ಆಗಿ ಹಿಂಗ್ ಬಾಡ್ಕೊಂಡಿದೆ, ಇವಾಗ ಏನ್ ಕತ್ತರಿಸ್ಬೇಕು ಅದನ್ನ? ಅದ್ ಮತ್ತೆ ಹುಟ್ಟೋಷ್ಟೊತ್ತಿಗೆ ಇನ್ನೊಂದ್ 20 ವರ್ಷ ಆಗುತ್ತೆ. ಚಿಕ್ಕ ವಯಸ್ಸಿಂದಾನೆ ಇದು ಬರ್ಬೇಕು. ಬರ್ಲಿಲ್ವಾ? ಇವಾಗ ಬಲವಂತವಾಗಿ ಬರ್ಸ್ಕೋಬೇಕು. ಏನ್ ಸಾಧನೆ ಮಾಡ್ಬೇಕು ನಾನು ಈ ವರ್ಷಕ್ಕೆ? ನಾನು ಹೇಳಿದ್ರೆ ಅರ್ಥ ಇದೆ ಅಲ್ವಾ? ನೀವ್ ನಿಶ್ಚಯ ಮಾಡ್ಬೇಕು. ಇವಾಗ ಶಾಲೆಗೆ ಹೋಗ್ತಾರ, ಇಲ್ಲ ನನ್ ಕ್ಲಾಸ್ಗೆ ಟಾಪರ್ ಆಗ್ಬೇಕು. ಉದಾಹರಣೆಗೆ ಕ್ಲಾಸ್ ಟಾಪರ್ ಆಗ್ಬಿಟ್ಟು ಅಹಂಕಾರ ಬರೋದಲ್ಲ. ನೀವ್ ಕಲ್ತಿದ್ರ ಬೇರೆಯವ್ರಿಗೆ ಹೇಳ್ಕೊಡ್ಬೇಕು ಅದನ್ನ. ನೀವು ನಿಶ್ಚಯ ಮಾಡಕ್ಕಾಯ್ತು ನಿಮ್ ಜೀವನದಲ್ಲಿ ಈ ವರ್ಷದಲ್ಲಿ ನಾನು ಈ ಸಾಧನೆ, ಈ ಹಂತಕ್ಕೆ ನಾನು ಹೋಗ್ಲೇಬೇಕು. ತಲೆ ಕೆಳಕಾದ್ರೂ ಪರವಾಗಿಲ್ಲ. ನೀವ್ ಹೇಳ್ತೀರ, ಅಯ್ಯೋ ಇಲ್ಲ ಇದು ನನ್ನ ಜೀವಮಾನಕ್ಕೆ ಈ ಜನ್ಮಕ್ಕೆ ಆಗಲ್ಲ ಅಂತ. ಆತರ ಎಂದದೂ ಇಲ್ಲ. ನೀವು ಎಲ್ಲ ಗೊತ್ತು, ನಾವೆಲ್ಲ ಭಗವಂತನ ಒಂದ್ ಸ್ವರೂಪ, ಒಂದು ತುಣುಕು ಅಂತ ಹೇಳ್ಬೋದು. ವಿ ಆರ್ ಅ ಸ್ಪೆಕ್ ಆಫ್ ದ ಯೂನಿವರ್ಸಲ್ ಕಾಸ್ಮೋಸ್.
ಇದಕ್ಕೆ ಪಿಂಡಾಂಡ, ಅದು ಬ್ರಹ್ಮಾಂಡ ಆಯ್ತಾ. ಸೊ ಬ್ರಹ್ಮಾಂಡದ ಒಂದು ತುಣುಕು ನಾವು. ವಿ ಆರ್ ಅ ಸ್ಪೆಕ್ ಆಫ್ ದ ಯೂನಿವರ್ಸಲ್ ಕಾಸ್ಮಾಸ್. ಇಂಡಿವಿಜುವಲ್ ಕಾನ್ಶಿಯಸ್ನೆಸ್ ಅಂತ ಹೇಳ್ತೀವಿ. ಜೀವಾತ್ಮ, ನಮ್ಮಲ್ಲೂ ಆತ್ಮ ಇದ್ದಾನೆ, ಜೀವನೂ ಇದ್ದಾನೆ. ಪರಮಾತ್ಮನ ಒಂದು ತುಣುಕು ನಾವು, ನಮ್ಮಲ್ಲಿ ಆ ಜೀವ ಇದೆ, ಜೀವಾತ್ಮ ಅಂತ ಹೇಳ್ತೀವಿ ನಾವು. ಅಂದ್ರೆ ನಾವೆಲ್ಲರೂ ಭಗವಂತನ ಒಂದು ಸ್ವರೂಪ. ನಾನು ಹೇಳಿ ಅರ್ಥ ಆಗ್ತಾ ಇದೆಯಾ? ಸೊ ದೇವರ ಒಂದು, ಇವಾಗ ದೇವ್ರ 100% ಅಂತ ಹೇಳಿದ್ರೆ ನಾವು 0.1% ಆಫ್ ಗಾಡ್. ಅಂದ್ರೆ ದೇವರಲ್ಲಿರೋ ಎಲ್ಲಾ ಗುಣಗಳು ನಮ್ಮಲ್ಲಿದೆ. ಆದ್ರೆ ಏನಾಗತ್ತೆ, ನಮ್ಮ ಅಜ್ಞಾನದಿಂದ ನಾವು ಇದರಿಂದ ದೂರ ಹೋಗೋಕ್ ಶುರು ಮಾಡ್ತೀವಿ. ಏನೇನ್ ಕೆಲಸಗಳನ್ನ ಮಾಡ್ಬೇಕು ಅದನ್ನ ಮಾಡಲ್ಲ, ಯಾವ್ಯಾವ ವಿಷಯಗಳನ್ನ ಕಲಿಬೇಕು ಅದನ್ನ ಕಲಿಯಲ್ಲ, ಎಲ್ಲಿ ಪ್ರಯತ್ನ ಹಾಕಿ ಬೆಳವಣಿಗೆ ಆಗ್ಬೇಕೋ ಅಲ್ಲಿ ಹಾಕೋದಿಲ್ಲ. ಇನ್ನ ವರ್ಷದ ಕೊನೆಯಲ್ಲಿ ಆಚರಣೆ ಮಾಡಕ್ಕೆ ಏನಿರುತ್ತೆ? ಇವಾಗ ನಿಮ್ಗೆ ಹುಟ್ಟದಬ್ಬ ಬರುತ್ತೆ. ಏನಕ್ಕೆ ಹುಟ್ಟದಬ್ಬ ಬರೋದು? ನೀವು ಹುಟ್ಟಿದಾಗಿಂದ ಏನೇನ್ ಮಾಡಿದ್ರೆ ಪ್ರತಿ ವರ್ಷ ಅಂತ ಆಚರಣೆ ಮಾಡ್ಬೇಕು. ಇವಾಗ ಹುಟ್ಟದಬ್ಬವನ್ನು ಆಚರಣೆ ಮಾಡ್ಬೇಕು ಅಂದ್ರೆ 1 ವರ್ಷದಲ್ಲಿ ನೀವು ಅಷ್ಟು ಕೆಲಸಗಳನ್ನ ಮಾಡಿ ನಿಮ್ಗೆ ಸಮಾಜಕ್ಕೆ ಒಂದು ದಾರಿ ದೀಪ ಆಗಿರ್ಬೇಕು ನೀವು. ಚಾಕ್ಲೇಟ್ ಹಂಚ್ಬಿಟ್ಟು ಬಟ್ಟೆ ಹಾಕೊಂಡು ಕೇಕ್ ಕಟ್ ಮಾಡೋದಲ್ಲ ಹುಟ್ಟದಬ್ಬ. ಜನ್ಮದ ಮೂಲ ಹುಟ್ಟಿದ ಹಬ್ಬ ಏನಕ್ಕೆ ಹುಟ್ಟಿದ ದಿನ ಏನಕ್ಕೆ ಹಬ್ಬ ಮಾಡ್ಬೇಕು ಅಂದ್ರೆ ಇದಕ್ಕೆ ಅಲ್ವಾ? ಅರ್ಥ ಇದೆ ಅಲ್ವಾ ಇದು ಹೇಳಿದ್ರಲ್ಲಿ? 1 ವರ್ಷದಲ್ಲಿ ನೀವು ಏನ್ ಮಾಡಿದ್ರಿ? ನಾನು ಈ ವರ್ಷ ಮೊದಲನೇ ಸತಿ ಆಚರಿಸ್ತೀನಿ. ಇಷ್ಟು ವರ್ಷದಲ್ಲಿ ಮೊದಲನೇ ಸತಿ ನಂಗೆ ಅನ್ಸಿದೆ, ಆಯ್ತು ನಾನೇನೋ ಮಾಡಿದೀನಿ ಜಗತ್ತಿಗೆ ಅಂತ. ಸತ್ಯವಾಗ್ಲೂ ಹೇಳ್ತೀನಿ, ಇಲ್ಲಿವರೆಗೂ ನನ್ಗೆ ಅನ್ಸಿರ್ಲಿಲ್ಲ ಆಯ್ತು ನಾನು ಮಾಡ್ಬೇಕು ಅಂತ. ಇದ್ರೆ ನಿಮ್ಗೆ ಅನ್ಸ್ಬೇಕು, ಆಯ್ತಪ್ಪ ನಾನು ಬದುಕದ್ನ 1 ವರ್ಷ ನಾನು ನಿಜವಾಗ್ಲೂ ಏನೋ ಒಂದು ಕೆಲಸವನ್ನ ಮಾಡಿದೀನಿ, ಪ್ರಯೋಜನ ಆಗೋಂಥದ್ದು. ಅದ್ ಒಳಗಿಂದ ಕರೆ ಬರ್ಬೇಕು ನಿಮ್ಗೆ. ಸುಮ್ನೆ ಕೇಕ್ ಕೊಟ್ಟು ಚಾಕ್ಲೇಟ್ ಕೊಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿದ್ರೆ ಏನು ಪ್ರಯೋಜನ ಆಗೋದಿಲ್ಲ ಅಲ್ವಾ? ಬೀರುನಲ್ಲಿ ಬಟ್ಟೆ ಜಾಸ್ತಿ ಆಗತ್ತೆ, ದೇಹದಲ್ಲಿ ಶುಗರ್ ಜಾಸ್ತಿ ಆಗತ್ತೆ, ಅದ್ ಬಿಟ್ರೆ ಏನು ಆಗೋದಿಲ್ಲ, ದುಡ್ಡು ಖರ್ಚಾಗತ್ತೆ. ಆಮೇಲೆ ಅದು ಒಂದೇ ದಿನ ಹೈ, ಹುಟ್ಟಿದ ಸಂಭ್ರಮ ಬರೀ 1 ದಿನ ಇರುತ್ತೆ, ಮಾರನೇ ಬೆಳಿಗ್ಗೆ ಅಷ್ಟೇ ಮರ್ತೆ ಹೋಗತ್ತಿಲ್ಲ. ದಿನ ನೀವ್ ಆಚರಣೆ ಮಾಡ್ಬೇಕು, ದಿನ ಹಬ್ಬ ಮಾಡ್ಬೇಕು ನೀವು. ಯಾವ್ದ್ರಲ್ಲಿ? ನೀವು ಮಾಡೋ ಕೆಲ್ಸಗಳಲ್ಲಿ ಅಲ್ವಾ? ಪ್ರತಿದಿನ ನೀವ್ ಈ ತರ ನಿಮ್ಮ ಕೆಲಸ ಕಾರ್ಯಗಳನ್ನ, ನಿಮ್ಮ ಜೀವನವನ್ನ ಅನುಸರಿಸ್ತಾ ಬಂದ್ರೆ ವರ್ಷದ ಕೊನೆ ಆಗೋಷ್ಟೊತ್ತಿಗೆ ಒಂದ್ ದೊಡ್ಡ ಹಬ್ಬ ಆಗಿರುತ್ತೆ ಅಲ್ವಾ? ಸೊ ನೀವು ಶುರು ಮಾಡ್ಬೇಕಾದ್ರೆ ಈ ತರ ಆಲೋಚನೆಗಳನ್ನ ಹಾಕೋಬೇಕು, ನೀವು ಯೋಜನೆಗಳನ್ನ ಹಾಕೋಬೇಕು. ಇವ್ರದೆಲ್ಲ ಇದೆ ಅಲ್ವಾ, ಪಂಚವಾರ್ಷಿಕ ಯೋಜನೆ ಅದು ಇದು ಅಂತ ಗೌರ್ಮೆಂಟ್ ಎಲ್ಲ. ನೀವು ನಿಮ್ ಜೀವನದಲ್ಲಿ ಒಂದು ಯೋಜನೆಯನ್ನು ಹಾಕ್ಬೇಕು. ಇವಾಗ 2026 ಬರ್ತಾ ಇದೆ, ಏನೇನ್ ಅಚೀವ್ ಮಾಡ್ಬೇಕು, ನಾನು ಯಾವ ಮಟ್ಟಕ್ಕೆ ನಾನು ಬೆಳಿಬೇಕು. ನಾನು ಹಾಕಿದೀನಿ, ಮೊನ್ನೆ ಬರ್ದೆ. ಯೂಶಲಿ ಒಂದು ವಾರ ಮುಂಚೆ ಶುರು ಮಾಡ್ತೀನಿ, 20ನೇ ತಾರೀಕಿಂದ ಶುರು ಮಾಡ್ತೀನಿ, 28ಕ್ಕೆ ಮುಗಿಯುತ್ತೆ. 36 ವಿಷಯಗಳ ಬಗ್ಗೆ ನಾನು ಗಮನ ಕೊಡ್ಬೇಕು ಈ ವರ್ಷ. ಆಗತ್ತೆ, ಹಾಗೆ ಆಗತ್ತೆ, ಸತ್ಯವಾಗ್ಲೂ 36 ಇಲ್ಲೇ ಇದೆ ನೋಡಿ. ನಿಮ್ಗೆ ಪ್ರೂಫ್ ಬೇಕಾ? ಹಾ ನೋಡಿ, ಗೋಲ್ಸ್ ಫಾರ್ 2026 ಇಂದ ಇಷ್ಟು ಬಂತು. ಇಷ್ಟು 26, ಸಾರಿ 36 ಅಲ್ಲ, ಇಲ್ಲಿ ಡಿಸೈಡ್ ಮಾಡಿದೀನಿ, ಇಲ್ಲೇ ಬರ್ದಿದ್ದೀನಿ ನೋಡಿ. ನಾನ್ ನಿಮ್ಗೆ ಏನು ನಾನ್ ಮಾಡ್ದಿರೋದು ಹೇಳಲ್ಲ ಆಯ್ತಾ, ಯಾಕಂದ್ರೆ ನಾವೆಲ್ಲ ಒಂದೇ. ಮನುಷ್ಯರಾಗಿ ಹುಟ್ಟಿದ್ಮೇಲೆ ಆಲೋಚನೆಗಳೆಲ್ಲ ಒಂದೇ ಇರುತ್ತೆ, ನಾವ್ ಮಾಡೋ ವಿಧಾನ ಬೇರೆ ಇರುತ್ತೆ. ನಿಮ್ಗೆ ಹೇಳ್ದೆ ಪರ್ಸನಲ್ ಲೈಫು, ಪ್ರೊಫೆಷನಲ್ ಲೈಫು, ಫ್ಯಾಮಿಲಿ ಲೈಫ್ ಅಂತ ಇನ್ನು ಡಿವೈಡ್ ಮಾಡಿದ್ದೀನಿ ನಾನು. ಆಧ್ಯಾತ್ಮ ಜೀವನ, ಸ್ಪಿರಿಚುವಲ್ ಲೈಫ್ ಏನೇನ್ ಮಾಡ್ಬೇಕು ನಾನು. ಇವಾಗ ಹೊಸದಾಗಿ ಫಾರ್ಮರ್ ಆಕ್ಟಿವಿಟಿ ಸ್ಟಾರ್ಟ್ ಆಗಿದೆ, ಸೊ ಫಾರ್ಮಿಂಗ್ ಲೈಫ್ ಅಲ್ಲಿ ಏನೇನ್ ಮಾಡ್ಬೇಕು ನಾನು. ಆಗತ್ತೆ ಅದು. ಟ್ರಾವೆಲ್ ಏನೇನ್ ಮಾಡ್ಬೇಕು ನಾನು, ಹೊಸ ವಿಷಯಗಳು, ಹೊಸ ಅನುಭವಗಳಾಗ್ಬೇಕಂದ್ರೆ ಜಾಗಗಳಿಗೆ ಹೋಗ್ಬೇಕು. 1 ವರ್ಷ ಬರೀ ಒಂದೇ ಜಾಗದಲ್ಲಿದ್ರೆ
ಏನು ಪ್ರಯೋಜನ ಆಗಿಲ್ಲ. ಹೊಸ ವ್ಯಕ್ತಿಗಳನ್ನು ಭೇಟಿ ಆಗ್ಬೇಕು, ಏನೇನು ಹೊಸ ವಿಷಯಗಳನ್ನು ಕಲಿಬೇಕು, ಯಾವ್ಯಾವ ವಿಷಯಗಳಲ್ಲಿ ನಾನು ಬೆಳಿಬೇಕು, ಇದನ್ನೆಲ್ಲ ಬರ್ದಿಟ್ಟಿದ್ದೀನಿ ನಾನು. ಇವಾಗ ನಿಮ್ಗೆ ತೋರಿಸಿದ 2 ಪೇಜು, ಇನ್ನು ಮುಂದೆನೂ ಇದೆ ಪೂರ್ತಿ, ಹಿಂಗೆ ಮಾಡ್ಬೇಕು ಏನು ಅಂತ ಎಲ್ಲ. ಹಾಗೆ ಆಗತ್ತೆ, ಇದು ನಾಳೆ ಮುಗಿಯತ್ತೆ. ಆಮೇಲೆ ಇದನ್ನ ಬರೀ ಒಂದ್ಸತಿ ಬರ್ದು ಮುಗಿಸುವಂಥದ್ದಲ್ಲ, ಇದನ್ನ ಪೂರೈಸ್ಬೇಕು ಅಂತ ಹೇಳಿದ್ರೆ ಪ್ರತಿನಿತ್ಯ ನೀವು ಎಫರ್ಟ್ ಹಾಕ್ತಾ ಹೋಗ್ಬೇಕು ಅದಕ್ಕೆ. ಇವಾಗ ಎಲ್ಲದಕ್ಕೂ ಟೈಮ್ ಇದೆ. ನೀವೆಲ್ಲ ಹೇಳ್ತಿರೋ ನನಗೆ ಬುಕ್ ಓದೋಕ್ ಟೈಮ್ ಇಲ್ಲ, ಬರೆಯೋಕ್ ಟೈಮ್ ಇಲ್ಲ, ಎಲ್ಲದಕ್ಕೂ ಸಮಯ ಇದೆ, ನೀವು ಮಾಡ್ಕೋಬೇಕಷ್ಟೆ. ನೀನ್ ಬರ್ದಿದ್ದೇನೆ, ಈ ಸತಿ ಬರೀಬೇಕು ನೀನು. ಏನೇನು ಅಚೀವ್ ಮಾಡ್ಬೇಕು ನೀನು 2026ರಲ್ಲಿ, ಗೊತ್ತಾಯ್ತಾ? ಹಾಗೆ ಆಗತ್ತ, ಏನಕ್ಕಾಗಲ್ಲ ಅಲ್ವಾ? ಆದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ಇವಾಗ ನಾನು ಏನ್ ತೋರಿಸ್ದೆ ಇದೆಲ್ಲ ಸ್ಥೂಲ ರೂಪದ ಸಾಧನೆಗಳು. ಸ್ಥೂಲ ರೂಪ ಅಂದ್ರೆ ದೀಸ್ ಆರ್ ಆಲ್ ದಿ ಗೋಲ್ಸ್ ಅಟ್ ದ ಗ್ರಾಸ್ ಲೆವೆಲ್, ಅಂದ್ರೆ ಜಗತ್ತಿಗೆ ಸಂಬಂಧಪಟ್ಟಂತ ವಿಷಯಗಳ ಬಗ್ಗೆ ಗಮನ. ಆದ್ರೆ ಇದೇ ಮೂಲ ಉದ್ದೇಶ ಆಗ್ಬಾರ್ದು. ಇವಾಗ ನೀವು ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗ್ಬೇಕು ಅಂತ ಅನ್ಕೊಳ್ಳಿ, ಅದ್ ಖಂಡಿತ ಅವಶ್ಯಕತೆ ಇದೆ. ಯಾಕೆ? ತಿನ್ನಕ್ ಊಟ ಬೇಕು, ಇರಕ್ ಜಾಗ ಬೇಕು, ಯು ಹ್ಯಾವ್ ನೀಡ್ ಸೆಕ್ಯೂರಿಟಿ, ವಾಟ್ ಎವರ್ ರೀಸನ್ಸ್. ಆದ್ರೆ ಅದೇ ಮೂಲ ಉದ್ದೇಶ ಆಗ್ಬಾರ್ದು, ಅದು ಇಟ್ಸ್ ಎ ನೆಸೆಸಿಟಿ. ಇವಾಗ ನಾನು ಏನೇನ್ ಹೇಳ್ದೆ ಅದೆಲ್ಲ ಮಾಡೋದ್ರಿಂದ ನಾನು ಕೂತು ನನ್ನ ಸಮಯವನ್ನ ಪೂರ್ತಿಯಾಗಿ ನನ್ನ ಸಾಧನೆಗೆ ಉಪಯೋಗಿಸ್ಕೊಳ್ಳೋಕೆ ಒಂದ್ ರೀತಿಯಾದ ಸ್ವತಂತ್ರ ಬರುತ್ತೆ ನನಗೆ. ಇವಾಗ ತಿನ್ನಕ್ ಊಟ ಇಲ್ಲ, ಇರಕ್ಕೆ ಜಾಗ ಇಲ್ಲ, ಹಾಕೊಳಕ್ ಬಟ್ಟೆ ಇಲ್ಲ ಅಂತ ಹೇಳಿದ್ರೆ ಕುತ್ಕೊಂಡು ಸಾಧನೆ ಮಾಡುವಂತ ಅರ್ಥ ಇದೆಯಾ? ಮುಂದಿನ ಊಟ ಎಲ್ಲಿಂದ ಬರುತ್ತೆ ಅಂತಾನೆ ಗೊತ್ತಿಲ್ಲ ಅಂತವನ್ಗೆ ಬಾ ನಾನು ನಿನ್ಗೆ ಆಧ್ಯಾತ್ಮ ಸಾಧನೆ ಹೇಳ್ಕೊಡ್ತೀನಿ ಅಂತ ಹೇಳೋರಾಗತ್ತಾ? ಇಲ್ಲ. ಇದೆಲ್ಲ ಮಾಡ್ಬೇಕು. ಯಾಕೆ? ಇದೆಲ್ಲ ಮಾಡೋದ್ರಿಂದ ನಿಮ್ಮ ಜೀವನದ ಎಲ್ಲಾ ಸಮಯ ನಿಮ್ಮ ಹಿಡಿತದಲ್ಲಿರತ್ತೆ. ಇವಾಗ ನಿಮ್ಮ ಸಮಯ ಬೇರೆಯವ್ರ ಹಿಡಿತದಲ್ಲಿರತ್ತೆ, ಅವ್ರು ಹೇಗೆ ಚಲನವಲನಿರುತ್ತೆ ಆ ತರ ನಿಮ್ಮ ಭಾವನೆಗಳು, ನಿಮ್ಮ ದಿನಚರಿ ಎಲ್ಲ ಬದಲಾಗ್ತಾ ಹೋಗುತ್ತೆ. ಹಾಗಾಗ್ಬಾರ್ದು. ಏನಕ್ಕಿದೆಲ್ಲ ನೀವು ಹೇಳ್ತೀರಾ, ಏನಕ್ಕೆ ಗೋಲ್ಸ್ಗಳಿರ್ಬೇಕು? ಆಮೇಲೆ ಇದೆಲ್ಲ ಇವಾಗ ನಾನು ನಿಮ್ಗೆ ಏನ್ ಹೇಳ್ದೆ ಇದೆಲ್ಲ ಚಿಕ್ಕ ಗೋಲ್ಸ್ ಅಂತ ಹೇಳ್ತೀವಲ್ವಾ. ಒಂದು ವರ್ಷದಲ್ಲಿ ಇದನ್ನ ಅಚೀವ್ ಮಾಡ್ಬೇಕು, 10th ಸ್ಟ್ಯಾಂಡರ್ಡ್ ಅಷ್ಟೊತ್ತಿಗೆ ಇದು ಅಚೀವ್ ಮಾಡ್ಬೇಕು, ಇಂಜಿನಿಯರಿಂಗ್ ಅಥವಾ ವಾಟ್ ಎವರ್ ಗ್ರಾಜುಯೇಷನ್ ಆಗೋಷ್ಟೊತ್ತಿಗೆ ಇದು ಅಚೀವ್ ಮಾಡ್ಬೇಕು ಅಂತ. ಇದು ಮೂಲ ಉದ್ದೇಶ ಅಲ್ಲ, ಇದೇ ಜೀವನ ಅಲ್ಲ. ಇದು ನೆಸೆಸಿಟಿ, ಅವಶ್ಯಕತೆ. ಕೆಲಸ ಬೇಕು. ಯಾಕೆ? ನಮ್ಮನ್ನ ನಾವು ನೋಡ್ಕೋಬೇಕು, ನಮ್ಮ ಸುತ್ತಮುತ್ತರ ನೋಡ್ಕೋಬೇಕು ಅಲ್ವಾ? ಆದ್ರೆ ಮೂಲ ಉದ್ದೇಶ ಏನು? ಇದನ್ನ ವಿ ಟೇಕ್ ದಿಸ್ ಆಸ್ ಅ ಸ್ಟೆಪಿಂಗ್ ಸ್ಟೋನ್. ಇದನ್ನ ಒಂದು ಹಂತ ಅಂತ ಅನ್ಕೊಂಡು ಇದನ್ನ ಪೂರೈಸಿ ಮುಗಿಸಿ ಮುಂದಿನ ಹಂತಕ್ಕೆ ಹೋಗ್ಬೇಕು. ಒಂದು ಉದಾಹರಣೆ ಕೊಡ್ತೀನಿ. ಯೋಗ ಅಭ್ಯಾಸವನ್ನ ಶುರು ಮಾಡ್ತೀರಾ, ಏನಕ್ಕೆ? ಆರೋಗ್ಯವಾಗಿರ್ಬೇಕು, ಮಾನಸಿಕವಾಗೂ ದೃಢತೆ ಇರಬೇಕು ಅಂತ. ಅದ್ ಬಂದಾಯ್ತು, ದೇಹ ಗಟ್ಟಿಮುಟ್ಟಿಯಾಗಿದೆ, ಬಹಳ ಆರೋಗ್ಯವಾಗಿದ್ದೀರಾ ನೀವು, ಮನಸ್ಸಿಗೂ ಪೂರ್ತಿ ಶಾಂತಿ ಬಂತು. ಅಲ್ಲೇ ನಿಲ್ಲಿಸಬಾರ್ದು. ಇವಾಗ ಇವರೆಲ್ಲ ಬರ್ತಾರೆ, ಎಲ್ಲಾನು ಆಸನ ಕಲ್ತು ಬಿಟ್ಟಿರ್ತಾರೆ ಅಂತ ಅನ್ಕೊಳ್ಳಿ. ಎಲ್ಲಾ ಅಡ್ವಾನ್ಸ್ ಆಸನ ಕಲ್ತು ಬಿಡ್ತಾರೆ ಇನ್ನು ಒಂದು ವರ್ಷದಲ್ಲಿ, ನಾನು ಹೇಳ್ಕೊಡ್ತೀನಿ. ಆಮೇಲೆ ಏನ್ ಮಾಡ್ತಾರೆ? ಅದೇ ಅಭ್ಯಾಸ ಮಾಡ್ಕೊಂಡ್ರೆ ಏನು ಪ್ರಯೋಜನ ಆಗಲ್ಲ. ಇವಾಗ ನೀವು ಹಾಕಿದ್ರೆ, ಒಂದು ಯೋಜನೆಗಳು ಹಾಕಿದ್ರೆ, ಆಯ್ತು ಈ ವರ್ಷದಲ್ಲಿ ನಾನು ಈ ಸಾಧನೆ ಮಾಡ್ಬೇಕು ಅಂತ, ಆರೋಗ್ಯನು ಪೂರ್ತಿ ಸುಧಾರಿಸ್ತು, ಪೂರ್ತಿ ನಿಯಂತ್ರಣಕ್ಕೆ ಬಂತು, ಮನಸ್ಸು ಸ್ಥಿರ ಆಯ್ತು, ಮನಸ್ಸು ನಿಮ್ಮ ಹಿಡಿತದಲ್ಲಿ ಬಂತು. ಮುಂದೆ ಏನು? ಇದು ಬಹಳ ಮುಖ್ಯ ಅಲ್ವಾ? ಇವಾಗ ಆರೋಗ್ಯವಾಗಿ ಇಲ್ಲ ಅಂತ ಹೇಳಿದ್ರೆ, ಮನಸ್ಸಿಗೂ ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ, ನೀವು ಇದನ್ನ ಬಿಟ್ಟು ಬೇರೆ ಯೋಚನೆ ಮಾಡಕ್ ಆಗೋದೇ ಇಲ್ಲ ನಿಮಗೆ. ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಬಹಳ ಮುಖ್ಯ. ಇವಾಗ 2025ರಲ್ಲಿ ಇಲ್ಲೇ ಎಲ್ಲ ಕಚ್ಕೊಂಡಿದ್ದಾರೆ. ದೇಹನೂ ಹೇಳಿದ ಮಾತು ಕೇಳಲ್ಲ, ಬುದ್ಧಿ ಅಂತೂ ಗೋವಿಂದ, ಹೆಂಗಿದ್ರು ಗೋವಿಂದನ ದಿನ. ದೇಹನೂ ಕೇಳಲ್ಲ ಮಾತು, ಮನಸ್ಸು ಕೇಳಲ್ಲ ಮಾತು. ಇನ್ ಬೇರೆ ಆಲೋಚನೆ ಸಮಯ ಇರುತ್ತಾ? ಸಾಧ್ಯನೇ ಇಲ್ಲ. ಈ ಗೋಲ್ಸ್ ಅಂತ ಏನ್ ಹೇಳ್ತೀವಿ ಅದನ್ನೆಲ್ಲ ಏನಕ್ಕೆ ಮುಗಿಸ್ಬೇಕು ಅಂತ ಅದನ್ನ ದಾಟ್ ಹೋಗ್ಬೋದು. ಇವಾಗ ನೀವು ಇರಕ್ ಮನೆ ಇಲ್ಲ ಅಂತ ಹೇಳಿದ್ರೆ, ಇವಾಗ ಅವ್ರ ಉದಾಹರಣೆಗೆ
ಪ್ರೀತಿ ಎಕ್ಸಾಂಪಲ್ ಕೊಡ್ತೀನಿ. ಆಯ್ತು, ಇವಾಗ ಮನೆ ಬೇಕಿತ್ತು, ಮನೆ ತಗೊಂಡ್ರು. ಅವಾಗ ಹೊಸದಾಗಿ ಬಂದಿರೋದ್ರಿಂದ ಅವ್ರ ಎಕ್ಸಾಂಪಲ್ ತಗೋತೀನಿ. ಇಲ್ಲೇ ಶಿಫ್ಟ್ ಆದ್ರು, ಹತ್ತದಲ್ಲೇ ಇದಾರೆ. ಸೊ ಒಂದು ವಿಷಯ ತಲೆಯಿಂದ ಹೋಯ್ತು. ಹತ್ತಿರದಲ್ಲೇ ಇದಾರೆ, ಇವಾಗ ಗಮನ ಕೊಡ್ಬೋದು ಯೋಗ ಸಾಧನೆಗೆ, ಅಲ್ವಾ? ಇಲ್ಲ ನೀವೆಲ್ಲೋ ಊರಾಚೆ ಇದ್ರಿ ಅಂತ ಅನ್ಕೊಳ್ಳಿ, ಅಲ್ಲಿಂದ ಇಲ್ಲಿಗೆ ಬರ್ಬೇಕು ಅಂದ್ರೆ ಆಗ್ತಿತ್ತಾ? ಸಾಧ್ಯ ಇಲ್ಲ. ಇವಾಗ ಯಾರಿಗೋ ನನ್ ಕಸಿನ್ ಯಾರೋ ಮಕ್ಳಾಗಲ್ಲ ಅಂತ ವರ್ಷಾನ್ಗಟ್ಲಿಂದ ಒದ್ಲಾಡ್ತಾ ಇದ್ರು. ಮಕ್ಳಾಯ್ತು, ಮಗುನೂ ಆಯ್ತು, ಚೆನ್ನಾಗಿದ್ದಾರೆ. ಅದನ್ನ ಬಿಟ್ಟು ಮುಂದೆ ಹೋಗಿಲ್ಲ ಅವರು, ಇವಾಗ ಅಲ್ಲೇ ಕಚ್ಕೊಂಡಿದ್ದಾರೆ. ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ಎಲ್ಲಾ ಹಂತದಲ್ಲಿ ಏನೇನ್ ನಾವು ಮಾಡ್ಬೇಕು ಅಂತ ನಿಶ್ಚಯ ಮಾಡಿರ್ತೀವಿ, ಅದು ಮಾಡಿ ಮುಗ್ಸಾದ್ಮೇಲೆ ಮುಂದಿನ ಹಂತಕ್ಕೆ ಹೋಗ್ಬೇಕು ನಾವು. ಇಲ್ಲ ಅಂದ್ರೆ ನಾವ್ 20 ವರ್ಷದಲ್ಲಿ ಮುಂಚೆ ಹೇಗಿದ್ವಿ, 40 ವರ್ಷದಲ್ಲೂ ಹಂಗೆ ಇರ್ತೀವಿ, 60 ವರ್ಷದಲ್ಲೂ ಹಂಗೆ ಇರ್ತೀವಿ. ಬೆಳವಣಿಗೆ ಅನ್ನೋದು ಪ್ರತಿ ವರ್ಷ ಮುಂದೆ ಹೋಗ್ತಾ ಇದ್ದ ಹಾಗೆ ನೀವು ಬೆಳೀತಾ ಹೋಗ್ಬೇಕು. ಅಲ್ವಾ? ಅರ್ಥ ಇದೆ ಅಲ್ವಾ ಇದ್ರಲ್ಲಿ? ಇವಾಗ ಸ್ಕೂಲ್ಗಳು ಎಲ್ಲೋ ಇವಾಗ B++ ತೆಗಿತಾ ಇದ್ರಿ ಅಂತ ಅನ್ಕೊಳ್ಳಿ, ಎ ಗ್ರೇಡಿಗೆ ಅಪ್ಗ್ರೇಡ್ ಆಗ್ಬೇಕು, A+ಗೆ ಅಪ್ಗ್ರೇಡ್ ಆಗ್ಬೇಕು. ಕ್ಲಾಸ್ ಟಾಪರ್ ಆಗ್ತದೆ, ಸ್ಕೂಲ್ ಟಾಪರ್ ಆಗಿ, ಕಾಲೇಜ್ ಕರ್ನಾಟಕ ಟಾಪರ್ ಆಗಿ, ಇಂಡಿಯಾ ಟಾಪರ್ ಆಗಿ, ಅಲ್ವಾ? ನೀವ್ ಅಲ್ಲೇ ಇದ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಒಂಥರ ಜೀವನದಲ್ಲಿ ಉತ್ಸಾಹನೇ ಬರಲ್ಲ ನಿಮ್ಗೆ ಅದೇನೋ ಹೇಳ್ತಾರಲ್ಲ, ಬೋರ್ ಆಗ್ಬಿಡುತ್ತೆ ನಿಮ್ ಲೈಫ್ ಹೋಗಾಗ. ಪ್ರತಿ ಒಂದು ಸತಿ ನೀವು ಸಾಧನೆಯನ್ನ ಮಾಡ್ತಾ ಹೋದಾಗ ನೀವ್ ಈ ದೃಷ್ಟಿಯಲ್ಲಿ ಮಾಡ್ತಾ ಹೋಗ್ಬೇಕು. ನೀವ್ ಏನಕ್ಕೆ ಏನೋ ಒಂದು ಬರ್ದಿರ್ತೀರ, ಈ ವರ್ಷ ನಾನು ಇದನ್ನ ಅಚೀವ್ ಮಾಡ್ಬೇಕು ಅಂತ. ಏನಕ್ಕೆ ಅದಕ್ಕೆ ಮಾಡ್ಬೇಕು ಅಂತ ಹೇಳಿದ್ರೆ, ಅದು ಮುಗಿಸಿದ್ರೆ ಮುಂದೆ ಏನಿದೆ ಅಂತ ನಿಮ್ಗೆ ನೋಡಕ್ಕೆ ಶಕ್ತಿ ಬರುತ್ತೆ ನಿಮ್ಗೆ. ಇವಾಗ ನಿಮ್ಮ ಆರೋಗ್ಯವಾಗಿ ಇಟ್ಕೊಳ್ಳೋದು, ನಿಮ್ಮ ದೇಹವನ್ನ, ನಿಮ್ಮ ಮನಸ್ಸನ್ನ ಟಾಪ್ ಪ್ರಯಾರಿಟಿ ಅಂತ ಅನ್ಕೊಳ್ಳಿ. ಅದು ಮುಗೀತು. ನೀವು ಅದನ್ನೇ ಮುಗಿಸಿಲ್ಲ ಅಂತ ಹೇಳಿದ್ರೆ ಮುಂದೆ ಹೋಗಕ್ಕಾಗತ್ತಾ? ಸಾಧ್ಯನೇ ಇಲ್ಲ. 10 ವರ್ಷ ಬರೀ ಹೆಲ್ತ್ ಕಡೆನೆ ಗಮನ ಕೊಡೋಲ್ಲ. ಅರ್ಥ ಇದೆಯಾ? 10 ವರ್ಷ ಬೇಕಾ ಹೆಲ್ದಿ ಆಗಿರಕ್ಕೆ? ನೀವು ಸರಿಯಾಗಿ ಆರೋಗ್ಯದ ಕಡೆ ಗಮನ ಕೊಟ್ರೆ ಏನೇನು ಪದ್ಧತಿಗಳನ್ನ ಅನುಸರಿಸ್ಬೇಕು ಅದನ್ನೆಲ್ಲ ಅನುಸರಿಸ್ಕೊಂಬಂದ್ರೆ 1 ವರ್ಷದಲ್ಲಿ ಎಂತ ರೋಗ ಬೇಕಾದ್ರೂ ಹೋಗತ್ತೆ. ಸತ್ಯವಾಗ್ಲೂ ಹೇಳ್ತೀನಿ, ಅದು ಅಷ್ಟು ಕಟ್ಟುನಿಟ್ಟಾಗಿ ನೀವು ಪಥ್ಯ ಮಾಡಿದ್ರಿ ಅಂತ ಹೇಳಿದ್ರೆ ಮುಗಿದೋಯ್ತು ಅದು. ಆಮೇಲೆ ಅದು ನಿಮ್ಮ ಜೀವನ ಶೈಲಿ ಆಗುತ್ತೆ, ಲೈಫ್ ಸ್ಟೈಲ್ ಆಗುತ್ತೆ. ಆಮೇಲೆ ಅದರಿಂದ ಮುಂದೆ ನೋಡಕ್ ಶುರು ಮಾಡ್ಬೋದು ನೀವು. ಇದಕ್ಕೆ ಪ್ರತಿ ವರ್ಷ ನೀವೇನಾದ್ರೂ ವರ್ಷ ನೀವು ಹೇಗೆ ಕ್ಯಾಲೆಂಡರ್ನ ತಿರುವಾಕೋದು, ಹೊಸ ಕ್ಯಾಲೆಂಡರ್ ತಂದು ಹಾಕೋದ್ರಲ್ಲಿ ಅದು ಒಂದೇ ಕೆಲಸ ಅಲ್ಲ. ಆ ಕ್ಯಾಲೆಂಡರ್ ತೆಗೆದು ಸೈಡಿಗೆ ಇಟ್ಟಾಗ ಆಯ್ತಪ್ಪ, ನನ್ನ ವರ್ಷ ಸಾಕಷ್ಟು ನನ್ನ ಕೈಲಾದಷ್ಟು ನನ್ನ ಶಕ್ತಿ ಮೀರಿ ನಾನು ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿದೀನಿ, ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚು ಮಾಡೋಣ, ಈ ಆಲೋಚನೆ ಬರ್ಬೇಕು. ಇದು ಬಹಳ ಬಹಳ ಮುಖ್ಯ ಅಲ್ವಾ? ಏನಕ್ಕೆ ನೀವು ಕೇಳ್ಬೋದು, ಏನಕ್ಕೆ ಮಾಡ್ಬೇಕು ಹಿಂಗೆ ಅಂತ? ಬೆಳಿಬಹುದು. ಅವಾಗ ಬೆಳವಣಿಗೆನೆ ಅಲ್ವಾ ಮನುಷ್ಯನ ಮೂಲ ಉದ್ದೇಶ ಜೀವನದ್ದು. ಬೆಳಿಲೇ ಇಲ್ಲ ಅಂತ ಹೇಳಿದ್ರೆ, ನೀವು ಹೋದ ವರ್ಷ ಹೆಂಗಿದ್ರು ಈ ವರ್ಷನೂ ಹಂಗೆ ಇದ್ರೆ ಏನ್ ಪ್ರಯೋಜನ? ಒಂಥರ ಜೀವನದಲ್ಲಿ ಸ್ವಾರಸ್ಯನೇ ಇರೋದಿಲ್ಲ, ಮಜಾ ಇರಲ್ಲ. ನಾವೇನ್ ಮಾಡ್ತೀವಿ, ಬೇರೆಯವ್ರು ಯಾರೋ ಇಂಟ್ರೆಸ್ಟಿಂಗ್ ಆಗಿದೆ ಅವ್ರ ಲೈಫು, ಅವ್ರ ಜೊತೆ ಹೋಗಿ ನೀವ್ ಇರ್ತೀರ. ನಿಮ್ ಜೀವನ ಯಾವಾಗ ನೀವ್ ಇಂಟ್ರೆಸ್ಟಿಂಗ್ ಮಾಡ್ಕೊಳ್ಳೋದು ಅಲ್ವಾ? ಏನಕ್ಕೆ ಇದನ್ನ ಮುಗಿಸ್ಬೇಕು ಅಂತ ಹೇಳಿದ್ರೆ, ನಿಮ್ಮಲ್ಲೇ ಒಂದು ಹೊಸ ಚೈತನ್ಯ ಬರುತ್ತೆ ನಮಗೆ. ನಿಮ್ ಲೈಫು ನಿಮ್ಗೆ ಇಂಟ್ರೆಸ್ಟಿಂಗ್ ಅನ್ಸಿಲ್ಲ ಅಂತ ಹೇಳಿದ್ರೆ ಬೇರೆಯವ್ರಿಗೆ ಏನಕ್ಕೆ ಇಂಟ್ರೆಸ್ಟಿಂಗ್ ಅನ್ಸ್ಬೇಕು? ಯೋಚನೆ ಮಾಡಿದೀರಾ ಇದು? ನಿಮ್ಗೆ ನಿಮ್ ಜೀವನ ಮೇಲೆ ಆಸಕ್ತಿ ಇಲ್ಲ, ನಿಮ್ಗೆ ಏನ್ ಕೆಲಸ ಮಾಡ್ತಿದ್ರೆ ನಿಮ್ಗೆ ಆಸಕ್ತಿ ಇಲ್ಲ, ಬೇರೆಯವರೆಲ್ಲ ನನ್ಗೆ ನನ್ ಕಡೆ ಗಮನ ಕೊಡ್ಬೇಕು ಅಂತ ಹೇಳಿದ್ರೆ ಅರ್ಥ ಇದೆಯಾ ಇದ್ರಲ್ಲಿ? ನಿಮ್ಗೆ ನಿಮ್ ಮುಖಾನ ನೀವೇ ಕನ್ನಡಿಗಳು 5 ನಿಮಿಷ ನೋಡ್ಕೊಳಕ್ ಆಗಲ್ಲ, ಜಗತ್ತೆಲ್ಲ ನೋಡ್ಬೇಕು. ಹೆಂಗ್ ಸಾಧ್ಯ? ನೋಡ್ಕೊಂಡು ನಿಮ್ಮನ್ನ ಒಂದು ಇದ್ ಮಾಡಿ, ನಿಮ್ಮನ್ನ ಯಾವತ್ತಾದ್ರೂ ನೀವು 5 ನಿಮಿಷ ಕನ್ನಡಿ ನಿಜವಾಗ್ಲೂ ನೋಡ್ಕೊ, ಈ ಕನ್ನಡಿಲಿ ಕುತ್ಕೊಂಡು ಹಿಂಗ್ ನೋಡಿ 5 ನಿಮಿಷ ನೋಡಿ, ತಲೆ ಕೆರ್ಕೊಂಡ್ಬಿಡ್ತೀರಾ ನೀವು. ಮಾಡಿದೀರಾ ನೀವು ಇದನ್ನ? ನನಗಂತೂ ಇವತ್ತಿಗೂ ಆಗಲ್ಲ. ಇವತ್ತು ಹೋಗಿ ಮಾಡಿ ನೀವು ಬೇಕಾರೆ 5 ನಿಮಿಷ ಆಕ್ಚುಲ್ ಆಗಿ ನೋಡ್ಬೇಕು. ನೀವು ನಿಮ್ ಕಣ್ಣನ್ನೇ ಕನ್ನಡಿಲಿ ನೋಡ್ಬೇಕು, ಮುಖ ನೋಡ್ಕೊಳ್ಳಿ, ಹುಚ್ಚರಾಗಿ ಹೋಗ್ತೀರಾ ನೀವು.
ನಿಜವಾದ ಪನಿಷ್ಮೆಂಟ್ ಅಂದ್ರೆ ಇದೆ. ಕನ್ನಡಿ ಇಟ್ಬಿಟ್ಟು ನಿನ್ನನ್ನೇ ನೋಡು ಅಂತ ಹೇಳಿ. ನೀನ್ ನೋಡ್ತೀಯಲ್ಲ ಮೊಬೈಲ್ ಫೋನು, ಇವತ್ತು ಹೋಗ್ಬಿಟ್ಟು ಕನ್ನಡಿ ನೋಡು, 5 ನಿಮಿಷ ನಿನ್ ಮುಖ ನೋಡ್ಕೋ ಕನ್ನಡಿನಲ್ಲಿ. ಅವಳಿಗೆ ಮಾಡ್ಸಿ ಇವತ್ತು, ಇಲ್ಲ ನಾಳೆ, ನೆಕ್ಸ್ಟ್ ಬಂದಾಗ ಮಾಡಿದ್ಲ ಇಲ್ವಾ ಅಂತ ಹೇಳ್ಬೇಕು. ಸತ್ಯವಾಗ್ಲೂ ಹೇಳ್ತೀನಿ, ನಿಮ್ಮನ್ನ ನೀವು ನೋಡ್ಕೋಬೇಕು ಕನ್ನಡಿನಲ್ಲಿ. ಕನ್ನಡಿ ಇರೋ ರೀಸನ್ ಇದು, ಮೇಕಪ್ ಹಾಕೊಳಕಲ್ಲ. ಬೇರೆಯವ್ರು ಕಾಣ್ದೇ ಇರೋದು ನಮಗ್ ಕಾಣತ್ತೆ, ನಾವ್ ಯಾರು ಅಂತ ನೋಡ್ಬೋದು. ಅದನ್ ಮಾಡಲ್ಲ ಜನ. ಕನ್ನಡಿ ಇರೋ ಉದ್ದೇಶನೇ ಇದು. ನಿಮ್ಮನ್ನೇ ನೀವು ನೋಡ್ಕೊಳಲ್ಲ, ನಿಮ್ಮನ್ನ ನೀವು ನೋಡಕ್ಕೆ ನಿಮ್ಗೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಬೇರೆಯವ್ರು ಹೆಂಗ್ ನೋಡಕ್ಕಾಗತ್ತೆ? ತುಂಬಾ ಆಳ ಅರ್ಥ ಇದೆ, ನೀವು ಸರಿಯಾಗಿ ಆಲೋಚನೆ ಮಾಡ್ತು ಅಂತ ಹೇಳಿದ್ರೆ. ಈ ರೀತಿ ನೀವ್ ಮಾಡೋ ಕೆಲಸದಲ್ಲೇ ನಿಮ್ಗೆ ಆಸಕ್ತಿ ಇಲ್ಲ, ಉತ್ಸಾಹ ಇಲ್ಲ, ಬೇರೆಯವ್ರು ಏನಿಗ್ ಬರ್ಬೇಕು? ಇದು ನೀವ್ ಕೂತು ಚರ್ಚೆ ಮಾಡಿ ಆಲೋಚನೆ ಮಾಡ್ಬೇಕು, ನನ್ನ ಜೀವನವನ್ನ ನಾನ್ ಹೆಂಗೆ ಇಂಟ್ರೆಸ್ಟಿಂಗ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು ಅಂತ, ಅಲ್ವಾ? ನಿಮ್ಗೆ ನಿಮ್ಮಲ್ಲಿ ಒಂದು ಕಿಚ್ಚು ಬರ್ಬೇಕು, ಆಯ್ತು ನನ್ನ ಜೀವನದಲ್ಲಿ ಇವಾಗ ಹೊಸದಾಗಿ ಏನಾದ್ರು ಆಗ್ಬೇಕು ಅಂತ. ಬೇರೆಯವ್ರು ಮಾಡ್ಲಿ ಅಂತ ಕೂತ್ಕೊಂಡ್ರೆ ಅದ್ ಯಾವತ್ತೂ ಆಗೋದಿಲ್ಲ. ನಿಮ್ಮ ಜನ್ಮ, ನಿಮ್ಮ ಜೀವನ ನಿಮ್ ಹಿಡಿತದಲ್ಲಿರ್ಬೇಕು. ಈ ರೀತಿ ನೀವು ಯೋಜನೆಯನ್ನು ಹಾಕ್ಬೇಕು. ಆಯ್ತಪ್ಪ, ನಾನು ಇವಾಗಿಂದ ಇದು ಮಾಡ್ತಾ ಹೋಗ್ತೀನಿ ಅಂತ. ಇಷ್ಟು ವರ್ಷ ಮಾಡಿಲ್ವಾ, ಇವಾಗಿಂದ ಶುರು ಮಾಡಿ. ಬಹಳ ಬಹಳ ಮುಖ್ಯ, ಚಿಕ್ಕದಾಗಿ ಶುರು ಮಾಡಿ. ಇದು ನಾನು ನಿಮ್ಗೇನ್ ತೋರಿಸ್ದೆ ಅಲ್ವಾ, ಇದು ನಾನು 2010ರಿಂದ ಶುರು ಮಾಡೋದು ಈ ತರ ಬರೆಯೋದಕ್ಕೆ. ಇದು 16ನೇ ವರ್ಷ. ನಮ್ ತಂದೆ ತಾಯಿ ಹೇಳ್ಕೊಡ್ಲಿಲ್ಲ, ಸ್ಕೂಲು ಹೇಳ್ಕೊಡ್ಲಿಲ್ಲ. ಎಲ್ಲ ಹೋಗೋಕ್ ಶುರು ಮಾಡಿದೆ ನಾನು. ಅವಾಗ ಯಾರೋ ಒಬ್ರು ಹೇಳಿದ್ರು, ಆ ಸಮಯಕ್ಕೆ ನನಗಿದ್ ಬೇಕಾಗಿತ್ತು, ಕಿವಿಗ್ ಬಿತ್ತು. 16 ವರ್ಷದ ಪುಸ್ತಕ ಇದೆ ನನ್ನ ಹತ್ರ. ಇದು 16 ವರ್ಷದಿಂದ ಬರಿತಾ ಇರೋದು. ಪ್ರತಿ ವರ್ಷ ಬರವಣಿಗೆ ಎವಾಲ್ವ್ ಆಗ್ತಾ ಹೋಗುತ್ತೆ. ಎವಾಲ್ವ್ ಏನಂತಾರೆ ಎವಾಲ್ವ್ಗೆ ಕನ್ನಡದಲ್ಲಿ? ಬೆಳವಣಿಗೆನೆ, ಇನ್ನೇನು. ಪ್ರತಿ ವರ್ಷ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಬೆಳವಣಿಗೆ ಬಹಳ ಬಹಳ ಮುಖ್ಯ. ಇವಾಗ ನೀವ್ ಎಷ್ಟು ದಿನ ಹೆಂಗ್ ಕಳೆದ್ರಿ ಅಂತ ನಿಮ್ಗೆ ಗೊತ್ತಿರ್ಬೇಕು. ಇವಾಗ 350 ದಿನ 365 ದಿನ ಆಯ್ತು ಈ 2025ರಲ್ಲಿ. ಯಾವ್ಯಾವ ದಿನ ಏನೇನ್ ಮಾಡಿದ್ರಿ ಅಂತ ಏನಾದ್ರು ಇದ್ಯಾ? ದಾಖಲೆಗಳಿದ್ಯಾ? ನನ್ನ ಹತ್ರ ಇದೆ. ಬಹಳ ಮುಖ್ಯ. ನೀವ್ ಏನ್ ಜೀವನ ಮಾಡಿದ್ರಿ ಅಂತ ಹೆಂಗ್ ಗೊತ್ತಾಗತ್ತೆ ನಿಮ್ಗೆ, ಅಲ್ವಾ? ಬರ್ತಿದ್ಯಾ ಏನಾದ್ರು ದಿನ ಏನೇನ್ ಮಾಡಿದೆ ಅಂತ? ಬರಿಬೇಕು, ಬಹಳ ಬಹಳ ಮುಖ್ಯ ಅದು. ನಾನು ಆವಾಗ್ಲೇ ಹೇಳ್ದಂಗೆ, ಆಲೋಚನೆಗಳಿಗೆ ಬೆಳವಣಿಗೆ ಹೊಂದಿಕೊಳ್ಳಿಲ್ಲ ಅಂತ ಹೇಳಿದ್ರೆ ಜೀವನದಲ್ಲಿ ಬೆಳವಣಿಗೆ ಆಗೋದಿಲ್ಲ. ಚೆನ್ನಾಗಿದೆ ಲೈನ್, ಅಲ್ವಾ? ಆಲೋಚನೆ, ಬರವಣಿಗೆ, ಬೆಳವಣಿಗೆ ಎಲ್ಲ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿರುತ್ತೆ. ಬಹಳ ಬಹಳ ಮುಖ್ಯ. ಇವಾಗಿಂದ ಶುರು ಮಾಡಿ. ಯಾರು ಏನ್ ಮಾಡ್ತಾರೆ ಟೋಟ್ಲಿ ಇರ್ರೆಲೆವೆಂಟ್. ನೀವ್ ಅನ್ಸರ್ಸಕ್ ಶುರು ಮಾಡಿ, ಆಮೇಲೆ ಇದನ್ನ ಯಾರಿಗೂ ಹೇಳಬೇಡಿ. ನಿಮ್ ಪಾಡಿಗೆ ನೀವು ಮಾಡ್ತಾ ಹೋಗಿ. ಹಾಕಿ ಯೋಜನೆಗಳು ಹಾಕಿ. 2026ರ ಯೋಜನೆ, ಈ ವಿಷಯಗಳ ಮೇಲೆ ನನ್ ಗಮನ ಕೊಡು. ಆಮೇಲೆ ಸುಮ್ನೆ ಬರ್ದ್ಬಿಟ್ಟು ಬುಕ್ ರ್ಯಾಕಲ್ಲಿ ಇಟ್ಕೊಡೋದಲ್ಲ. ನೀವು ಪ್ರತಿ ತಿಂಗಳು ನೀವ್ ಅದನ್ನ ಅಸೆಸ್ ಮಾಡ್ತಾ ಹೋಗ್ಬೇಕು. ಯಾಕಂದ್ರೆ ಇಲ್ಲಿ ಅವಾಗ ನಾನು ಹೇಳ್ದಂಗೆ ಟೀಚರ್ ಇಲ್ಲ ಯಾರು ನಿಮ್ಗೆ, ನೀವೇ ನಿಮ್ ಶಿಕ್ಷಕರು. ಶಿಕ್ಷೆ ಆದ್ರೂ ಕೊಡಿ, ಶಿಕ್ಷಣ ಆದ್ರೂ ಕೊಟ್ಕೊಳ್ಳಿ, ನಿಮ್ ಜವಾಬ್ದಾರಿ ಅದು, ಅಲ್ವಾ? ಅದೇ ಅಲ್ವಾ ಶಿಕ್ಷಕರ ಮೂಲ ಉದ್ದೇಶ. ಸೊ ಇಲ್ಲಿ ನೀವೇ ಶಿಕ್ಷಕರು. ನೀವ್ ಮಾಡ್ಲಿಲ್ಲ ಆದ್ರೆ ನಿಮಗ್ ನೀವೇ ಶಿಕ್ಷೆ ಕೊಡ್ಕೋತೀರ. ನೀವ್ ಸರಿಯಾಗಿ ಮಾಡಿದ್ರೆ ಅದೇ ಒಂದು ಶಿಕ್ಷಣ ಆಗತ್ತೆ, ಅಲ್ವಾ? ಇಷ್ಟು ವರ್ಷ ತನಕ ಖಂಡಿತ ಮಾಡಿಲ್ಲ, ಆದ್ರೆ ಇವಾಗಿಂದ ಶುರು ಮಾಡಿ. ನೀವ್ ನೋಡಿ, ನೀವ್ ಕನಸು ಮನ್ಸಲ್ಲೂ ಅನ್ಕೊಂಡಿರಲ್ಲ ಯಾವ ರೀತಿ ಪರಿವರ್ತನೆ ಆಗ್ತಾ ಹೋಗತ್ತೆ ಸಮಯ ಕಳೀತಾ ಇದ್ದ ಹಾಗೆ ಅಂತ. ಪ್ರತಿ ತಿಂಗಳು, ಇವಾಗ ನಾನು ಮೊದಲನೇ 1 ವರ್ಷಕ್ಕೆ ಹೇಳಿದೆ, ತಿಂಗಳಿಗೆ ಯೋಜನೆ ಹಾಕಿ. ಆಯ್ತು, ಈ ತಿಂಗಳು ಈ ಕೆಲಸಗಳನ್ನ ಮಾಡ್ಬೇಕು, ಈ ವಾರ ಈ ಕೆಲಸಗಳನ್ನ ಮಾಡ್ಬೇಕು,
ಪ್ರತಿನಿತ್ಯ ದಿನ ಈ ಕೆಲಸಗಳನ್ನ ಮಾಡಬೇಕು. ಆಮೇಲೆ ಅದನ್ನ ಮಾಡಬೇಕು. ಈ ರೀತಿ ಮಾಡಿದಾಗ ನಿಜವಾದ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಅವಾಗ ವರ್ಷದಿಂದ ವರ್ಷ ಮುಂದೆ ಹೋಗ್ತಾ ಇದ್ದಾಗೆ ನೀವು ಬೆಳೀತಾ ಹೋಗ್ತೀರಾ. ಯಾಕಂದ್ರೆ ನೋಡಿ, ಪ್ರತಿಯೊಬ್ರು ಬೆಳವಣಿಗೆಯನ್ನ ಅವ್ರ ದೃಷ್ಟಿಯಲ್ಲಿ ನೋಡ್ತಾರೆ. ಅವರವರ ದೃಷ್ಟಿಯಲ್ಲಿ ನೋಡ್ತಾ ಹೋಗ್ತಾರೆ. ನೀವು ಡಿಸೈಡ್ ಮಾಡ್ಕೋಬೇಕು. ಫೈನಾನ್ಷಿಯಲ್ ಗ್ರೋತಾ, ಪರ್ಸನಲ್ ಗ್ರೋತಾ, ಪ್ರೊಫೆಷನಲ್ ಗ್ರೋತಾ, ಸ್ಪಿರಿಚುವಲ್ ಗ್ರೋತಾ, ಯಾವ ಡೊಮೈನ್ ನಲ್ಲಿ ಜಾಸ್ತಿ ಕೆಳಗಿದ್ದೀರಾ ಅದ ಗಮನ ಕೊಡ್ತಾ ಬನ್ನಿ. ಇವಾಗ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ರೆ ಎಲ್ಲಾ ಕಡೆ ಗಮನ ಕೊಡಕ್ಕಾಗಲ್ಲ. ಒಂದ್ ಅಭ್ಯಾಸವನ್ನ ಕರೆಕ್ಟ್ ಆಗಿ ಮಾಡ್ತಾ ಬರ್ತೀರಾ, ಮಿಕ್ಕಿದೆಲ್ಲ ತಾನೇ ಬೀಳುತ್ತೆ. ಇವಾಗ 1 ಅವರ್ ಇಲ್ಲಿ ಬರ್ಬೇಕು ಅಂತ ಹೇಳಿದ್ರೆ ಎಷ್ಟು ಪ್ಲಾನ್ ಮಾಡ್ಕೊಂಡಿರ್ತೀರಾ ನೀವು, ಅಲ್ವಾ? ಇವಾಗ ನೀವೇ 2 ಅವರ್ ಏನೋ ಹೊಸ ಅಭ್ಯಾಸ ಮಾಡ್ಬೇಕು ಅಂತ ಹೇಳಿದ್ರೆ 2 ಅವರ್ ನಿಮ್ ಒಂದ್ ದಿನಕ್ಕೆ ಬೇಕು ಅಂತ ಹೇಳಿದ್ರೆ ಪೂರ್ತಿ ಪ್ಲಾನ್ ಮಾಡಿರ್ತೀರ ನೀವು. ಬರೀ ಒಂದ್ ಕೆಲಸ ನಿಶ್ಚಯವಾಗಿ ಒಂದು ದಿನ ಮಾಡಕ್ ಶುರು ಮಾಡಿದ್ರೆ ಇಡೀ ದಿನದ ಕೆಲಸ ಕಾರ್ಯಗಳೆಲ್ಲ ಒಂದ್ ಹಂತಕ್ಕೆ ಬರುತ್ತೆ, ಅಲ್ವಾ? ಇವಾಗ ನಿಮ್ ದಿನದ ಎಲ್ಲಾ ಕೆಲಸ ಕಾರ್ಯಗಳು ಹಿಂಗಿತ್ತು ಅಂತ ಅನ್ಕೊಳ್ಳಿ, ಅವಾಗ ನನ್ನ ಅವಶ್ಯಕತೆ ಇರೋದಿಲ್ಲ ನಿಮ್ಗೆ. ನೀವೇ ಹೇಳ್ತಾರಲ್ವಾ, ನಿನ್ನ ಜೀವನದ ಶಿಲ್ಪಿ ನೀನೇ ಆಗಬೇಕು ಅಂತ. ಕೇಳಿದಿರ ಇದು? ಇವಾಗ ನಿಮ್ ಶಿಲ್ಪಿ ಬೇರೆ ಯಾರೋ ಆಗಿದ್ದಾರೆ. ಅವ್ರು ಹೆಂಗ್ ಬೇಕೋ ಹಂಗ್ ಕೆತ್ತುತ್ತಾ ಇದಾರೆ ನಿಮ್ನ. ನೀವ್ ಕೆತ್ತಿಸ್ಕೊತಾ ಇದೀರಾ. ಏನಾಗಿದೆ? ವಿಕಾರವಾಗಿದೆ ವಿಗ್ರಹ. ನೀವೇ ಕೆತ್ತಬೇಕು ನಿಮ್ ಕಲ್ಲನ್ನ. ಅವಾಗ ನಿಮ್ಗೆ ಹೆಂಗ್ ಬೇಕು, ಯಾವ ರೀತಿ ಬೇಕು, ಯಾವ ಸೈಜಿಗೆ ಬೇಕು ಕೆತ್ಕೋಬಹುದು, ಅಲ್ವಾ? ಅರ್ಥ ಇದೆ ಅಲ್ವಾ? ಇವಾಗ ನಾನು ನಿಮ್ ಮುಂಚೆನೂ ಉದಾಹರಣೆ ಕೊಟ್ಟಿದ್ದೆ. ಒಂದ್ ಕಲ್ಲಲ್ಲಿ ಒಂದ್ ವಿಗ್ರಹ ಬರ್ಬೇಕು ಅಂದ್ರೆ ಒಬ್ಬ ಶಿಲ್ಪಿಯೇ ಕೆತ್ತಬೇಕು ಅದನ್ನ, ಅಲ್ವಾ? ಒಂದ್ ಕಲ್ಲನ್ನ 10 ಜನ ಕೂತ್ಕೊಂಡು ಕೆತ್ತಕ್ಕಾಗತ್ತಾ? ಊರವರೆಲ್ಲ ಕೆತ್ತುತ್ತಾರೆ. ಅದಕ್ಕೆ ಅಷ್ಟು ಆ ವಿಗ್ರಹ ಅವಿಗ್ರಹವಾಗಿರುತ್ತೆ. ಸಹಜ ಅಲ್ವಾ? ಒಂದು ವಿಗ್ರಹನ ಒಬ್ರು ನಿರಂತರವಾಗಿ ಕೆತ್ತಾ ಹೋಗ್ಬೇಕು. ಸಮಯ ಆಗತ್ತೆ ಅದಕ್ಕೆ, ಖಂಡಿತ. ಅವಾಗ ನೀವು ಏನ್ ಕೆತ್ತಿದ್ರ, ಹೆಂಗೆ, ಯಾವ ರೀತಿ ನಿಮ್ಮನ್ನ ನೀವು ರೂಪಿಸ್ಕೋತೀರಾ, ಪೂರ್ತಿ ನಿಮ್ಮ ಮೇಲೆ ಅವಲಂಬನೆ ಆಗಿರ್ತದೆ. ಇಷ್ಟ ದಿನದಿಂದ ಮಾಡಿಲ್ಲ, ಈ ವರ್ಷದಿಂದ ಶುರು ಮಾಡಿ. ಆಯ್ತು, 2025 ಮುಗಿತಾ ಇದೆ. 2026ರಲ್ಲಿ ನಾನು ಈ ಕೆಲಸ ಕಾರ್ಯಗಳ ಮೇಲೆ ಗಮನ ಕೊಡ್ತಾ ಹೋಗ್ತೀನಿ. ಈ ವಿಷಯಗಳ ಮೇಲೆ ಪ್ರಾಮುಖ್ಯತೆ ಕೊಡ್ತೀನಿ. ಆರೋಗ್ಯ ಆಗಿರ್ಬೋದು ಅಥವಾ ಸಾಂಸಾರಿಕವಾಗಿರ್ಬೋದು, ಯಾವುದೇ ವಿಷಯ ಆಗಿರ್ಬೋದು ನೀವು ನಿಶ್ಚಯ ಮಾಡ್ಕೊಳ್ಳಿ. ಅಥವಾ ಬೆಳವಣಿಗೆ ರೂಪವಾಗಿರ್ಬೋದು ಅಥವಾ ಹೊಸ ವಿಷಯಗಳನ್ನ ತಿಳ್ಕೊಳಕ್ಕಾಗಿರ್ಬೋದು. ಇವಾಗ ನಂದು ಲರ್ನಿಂಗ್ ಗೋಲ್ ಈ ವರ್ಷಕ್ಕೆ ಸಂಸ್ಕೃತದಲ್ಲಿ ಒಂದಿಷ್ಟು ಮುಗಿಸ್ಬೇಕು, ಅಧ್ಯಯನ ಮುಗಿಸ್ಬೇಕು, ಅದನ್ನ ಹಾಕಿದ್ದೀನಿ. ನಿಶ್ಚಯವಾಗಿ ಕೂತು ಇವಾಗ ಶಾಲೆಯಲ್ಲಿ ಹೆಂಗ್ ಪಾಠ ಮಾಡ್ತಾರೆ ಆತರ ಪಾಠ ಮಾಡಿಸ್ಕೋತೀನಿ ನಾನು ಕೆಲವ್ರ ಹತ್ರ. ಜಸ್ಟ್ ಎಕ್ಸಾಂಪಲ್ ಕೊಡ್ತದೆ, ಅದಕ್ಕೆ ಪೂರ್ತಿ 100% ಎಫರ್ಟ್ ಬೇಕು ನಂಗೆ ಅದಕ್ಕೆ. ಸೊ ಈ ರೀತಿ ನೀವು ಯೋಜನೆಯನ್ನ ಹಾಕಿ ಆಲೋಚನೆ ಮಾಡಿ ಆಯೋಜನೆ ಮಾಡಿಕೊಂಡು ಈ ವರ್ಷಕ್ಕೆ ಏನೇನು ವಿಷಯಗಳನ್ನ, ಯಾವ್ಯಾವ ವಿಷಯಗಳ ಕಡೆ ನೀವು ಗಮನ ಕೊಡ್ಬೇಕು ಅಂತ ನೀವು ನಿಶ್ಚಯ ಮಾಡಿ ಆ ನಂತರ ಅದನ್ನ ಪೂರೈಸಕ್ಕೆ ಪ್ರತಿನಿತ್ಯ ಪ್ರಯತ್ನ ಮಾಡ್ತಾ ಹೋಗ್ಬೇಕು, ಅಲ್ವಾ? ಏನಂತೀರಾ? ಏನ್ ಆಲೋಚನೆ ಮಾಡ್ತೀರಾ ಹೇಳಿ ನೀವೇ. ಏನ್ ಮಾಡ್ಬೋದು ಇವಾಗ ಇಷ್ಟ ಹೇಳ್ದೆ ಅಲ್ವಾ? ಈ ವರ್ಷ ಏನ್ ಮಾಡ್ಬೋದು, ನಾನು ಹೇಳ್ಬೇಕಾದ್ರೆ ಒಂದಲ್ಲ ಒಂದ್ ತಲೆಗೆ ಬಂದಿರುತ್ತೆ, ಆಯ್ತಪ್ಪ ಇದ್ರಲ್ಲಿ ಮಾಡ್ಬೋದು, ನಾನು ಮಾಡ್ಬೇಕು ನಾನು ಅಂತ. ನೀನ್ ಹೇಳಮ್ಮ, ನೀನೇ ಫಸ್ಟ್ ಕೂತಿರೋದು. ಕೋಪ ಬರುತ್ತೇನೆ. ಹೆಲ್ತ್, ಆರೋಗ್ಯ ಮೂಲ ಉದ್ದೇಶ 2026ಕ್ಕೆ. ಸೊ ಈ ವರ್ಷದಕ್ಕಿನ್ನ ಚೆನ್ನಾಗ್ ಆಗ್ಬೇಕು, ಪೂರ್ತಿ ಎಲ್ಲ ಸರಿ ಹೋಗ್ಬೇಕು, ಏನೇನಾಗುತ್ತೆ ಅಲ್ಲ. ಆಮೇಲೆ ನಿಮ್ಗೆ ಗೊತ್ತಾ, ಇವಾಗ ಉದಾಹರಣೆಗೆ ನೀವ್ ಇವಾಗ ನನ್ನ ಹತ್ರ ಬರ್ತೀರಾ ಅಂತ ಅನ್ಕೊಳ್ಳಿ, ಆಯ್ತು, ನಾನು ಆರೋಗ್ಯವನ್ನ ಸರಿ ಮಾಡ್ಕೋಬೇಕು, ಅವ್ರ ಹತ್ರ ಹೋದ್ರೆ ಸರಿ ಹೋಗುತ್ತೆ ಅಂತ ಒಂದು ಮನೋಭಾವನೆಯಲ್ಲಿ ಬರ್ತೀರಾ.
ಒಂದು ಅರ್ಥ ಮಾಡ್ಕೋಬೇಕು, ನಾನು ಒಂದು ಹಂತದ ತನಕ ಅಷ್ಟೇ ನಿಮ್ಗೆ ಸಹಾಯ ಮಾಡೋಕ್ಕಾಗೋದು. ನಿಮ್ಮೊಳಗೆ ಇಚ್ಛೆ ಬರಬೇಕು, ಆಯ್ತು ನಾನು ಇದನ್ನ ಪೂರ್ತಿಯಾಗಿ ನಿವಾರಣೆ ಮಾಡ್ಕೋಬೇಕು, ಇದರಿಂದ ಹೊರಗೆ ಬರಬೇಕು ಅಂತ. ಯಾಕಂದ್ರೆ ಎಷ್ಟೋ ವಿಷಯಗಳು ನಾನು ಹೇಳ್ಕೊಟ್ಟಿದ್ದು ಅಥವಾ ಅಭ್ಯಾಸಗಳನ್ನ ನಾನು ಹೇಳ್ಕೊಟ್ಟಿದ್ದು ನಿಮ್ಗೆ ಕೆಲಸನೂ ಮಾಡ್ಬೋದು, ಕೆಲಸ ಮಾಡ್ದೇನೂ ಇರ್ಬೋದು. ಅದು ನೀವು ನಿಮ್ ಕಡೆಯಿಂದ ಪ್ರಯತ್ನ ಹಾಕ್ಬೇಕು ಆ ವಿಷಯದ ಬಗ್ಗೆ ತಿಳ್ಕೊಳಕ್ಕೆ. ಆ ಅಭ್ಯಾಸಗಳು ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಂಡಾಗ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದು ನೀವು ಗಮನಿಸ್ತಾ ಬರ್ಬೇಕು. ಇವಾಗ ಇದು ಕೇಳಿರ್ತೀರ, ಒನ್ ರೂಲ್ ಡಸನ್ ಅಪ್ಲೈ ಟು ಎವ್ರಿ ಒನ್. ಇವಾಗ ನಾನು ಅದೇ ಅಭ್ಯಾಸ ನಾನು ಯಾರಿಗೆ ಹೇಳ್ಕೊಡ್ತೀನಿ, ಒಬ್ಬೊಬ್ರಿಗೆ ಒಂದೊಂದು ರೀತಿ ಅನುಭವ ಆಗಿರುತ್ತೆ ಅಲ್ವಾ? ಸೊ ನೀವ್ ನೋಡ್ಬೇಕು, ಆಯ್ತು ನಾನು ಏನ್ ಮಾಡಿದ್ರೆ ನನಗೆ ಆರೋಗ್ಯ ಇನ್ನೂ ಸುಧಾರಿಸ್ತಾ ಹೋಗುತ್ತೆ ಅಂತ. ಬೇರೆ ಏನಾದ್ರು ಇದೆಯಾ? ಅದು ಆಗತ್ತೆ. ಇವ್ರಿಗೆಲ್ಲ ಕೇಳಿ 13 ಇಯರ್ಸ್ ಅವ್ರಿಗೆ ಹೇಳ್ತಾರೆ. ನೀವು? ಆಗತ್ತೆ. ನನಗೆ ಅದೆಲ್ಲ ಮಾಡಕ್ಕೆ 8-9 ವರ್ಷ ಬೇಕಿತ್ತು. ಸಮಯ ಆಗತ್ತೆ. ಇದೆಲ್ಲ ಸಾಧನೆಗಾಯ್ತ್ರಿ, ಸಾಧ್ಯನೇ ಇಲ್ಲ. ಎಲ್ಲದಕ್ಕೂ ಸಮಯ ಅಷ್ಟೇ, ಬೇರೆ ಏನು. ಈ ಯಾವುದೇ ಪ್ರಶ್ನೆ ಉತ್ತರ ಕೇಳಿದ್ರು ಯೂನಿವರ್ಸಲ್ ಆನ್ಸರ್ ಇದು. ಸಮಯ, ಪ್ರಯತ್ನ, ತಾಳ್ಮೆ. ನೀವು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಈ ವರ್ಷ? ಸರಿ. ನೀವು? ಈ ವರ್ಷ. ಸರಿ. ಆಮೇಲೆ ಅದ್ರಲ್ಲೇ ಎಷ್ಟೊಂದು ಇದಾವೆ. ದಯವಿಟ್ಟು ಅನುಸರಿಸ್ತಾ ಬನ್ನಿ ಇದನ್ನೆಲ್ಲ. ಮುಂದಿನ ವರ್ಷ ಇದೇ ದಿನ ಕೂತ್ಕೊಂಡು ಮಾತಾಡ್ತೀನಿ, ಅವಾಗೆಲ್ಲ ಎಲ್ಲ ಜ್ಞಾಪನ ಇರುತ್ತೆ. ಆಯ್ತಾ? ನಾನು ಏನು ಮರೆಯೋದಿಲ್ಲ. ಏನು ಇಲ್ಲಿ ಒಂದ್ಸತಿ ಹೋಯ್ತು ಅಂದ್ರೆ ಅಷ್ಟೇ ಜ್ಞಾಪನ ಇರುತ್ತೆ ನಂಗೆ. ನೀವು ನೋಡೋಣ, ಈ ವರ್ಷ 5 ಜನ 8 ಜನ ಇದ್ದೀರಾ, ಮುಂದಿನ ವರ್ಷ 5 ಜನ ಇರ್ತಾರೆ ಅಂತ. ನಿಂದು ಎಷ್ಟೇ ಸ್ಕೂಲ್ ಟಾಪರು, ಯೂನಿವರ್ಸಿಟಿ ಟಾಪರ್ ಎಲ್ಲ ಮುಂದಿನ ವರ್ಷ ಇದೇ ಟೈಮಲ್ಲಿ ಕೇಳ್ತೀನಿ ನಾನು. ಆಗಿಲ್ಲ ಅಂದ್ರೆ ಅದೇ ಕರಿಯರಲ್ಲಿ. ನೀವೇನು, ಏನ್ ನಿಮ್ಮ ಯೋಜನೆ 2026ಕ್ಕೆ? ಇದು ದುರಾಸೆ. 10 ಏನು ಮಾಡ್ದೇನೆ 1 ವರ್ಷದಲ್ಲಿ ಆಗುತ್ತಾ? ಅದು ಯಾವ ಲೆವೆಲ್ ಕಮಿಟ್ಮೆಂಟ್ ಇರ್ಬೇಕು. 10 ವರ್ಷದ್ದು 1 ವರ್ಷದಲ್ಲಿ ಮಾಡ್ಬೇಕು ಅಂತ ಹೇಳಿದ್ರೆ ಸುಮ್ನೆನಾ ಆಗುತ್ತಾ? ಅದು ಯಾವ ಮಟ್ಟದಲ್ಲಿ ಕಮಿಟ್ಮೆಂಟ್ ಇರಬೇಕು ಅಂತ ನೀವೇ ಯೋಚನೆ ಮಾಡಿ. ಯಾರೋ 10 ವರ್ಷದಲ್ಲಿ ಮಾಡೋದು ನೀವು 1 ವರ್ಷದಲ್ಲಿ ಮಾಡ್ತೀರಾ ಅಂತ ಹೇಳಿದ್ರೆ ಎಷ್ಟು ಎಫರ್ಟ್ ಹಾಕ್ಬೇಕು ಅಂತ. ಇದು ದುರಾಸೆ, ಆಸೆ. ಅದ ಹಿಂಗೆಲ್ಲ ಹೇಳ್ಬಾರ್ದು. ಆಗುತ್ತೆ. ಏನಂದ್ರೆ ಸಾಕಷ್ಟು ಪ್ರಯತ್ನ ಹಾಕ್ಬೇಕಾಗತ್ತೆ. ನಿಂದೇನಮ್ಮ ಆರಾಧ್ಯ? ಈ ವರ್ಷ ಗೋಲು ಅಪ್ಪ ಅಮ್ಮಂಗ್ ಬೈಯಂಗಿಲ್ಲ, ಅಜ್ಜಿ ತಾತಂಗ್ ಅಳ್ಸಂಗಿಲ್ಲ, ಕರೆಕ್ಟಾಗಿ ಊಟ ಮಾಡ್ಬೇಕು. ಇದೇ ನಾನೇ ಹೇಳ್ತಾ ಇದೀನಿ ನಿಮ್ ಗೋಲ್ ಏನು ಅಂತ. 2020 ಇವಾಗ ಗೊತ್ತಲ್ವಾ? ಇವಾಗ ಯಾವ ವರ್ಷ ಇದು? ಇವಾಗ ನೆಕ್ಸ್ಟ್ ಯಾವತ್ ಬರುತ್ತೆ? ಯಾವತ್ತಿಂದ? ನಾಡ್ದಿಂದ ನ್ಯೂ ಇಯರ್, ಗೊತ್ತಲ್ವಾ? ಈ ವರ್ಷ ಪೂರ್ತಿ ಅಪ್ಪ ಅಮ್ಮಂಗ್ ಬೈಯಂಗಿಲ್ಲ, ಇಲ್ಲ ಅಂದ್ರೆ ಸರಿಗ್ ಬೀಳತ್ತೆ ಪದ. ಆಮೇಲೆ ಕರೆಕ್ಟಾಗಿ ತಿಂಡಿ, ಊಟ, ಮಧ್ಯಾಹ್ನ ಊಟ, ರಾತ್ರಿ ಊಟ, ನೋ ರೀಲ್ಸ್, ನೋ ಸ್ಕ್ರೋಲಿಂಗ್ ಇಲ್ಲ. ಕರೆಕ್ಟ್ ಟೈಮ್ ಮಲ್ಕೋಬೇಕು, ಯಾರ ಮೇಲೂ ಎಗರಾಡಂಗಿಲ್ಲ, ಅವಳು ಕೋಪ ಬರ್ಸಂಗಿಲ್ಲ. ಇದೇ ನಿಂದು 2026 ಗೋಲ್ಸ್.
ಇವಾಗ ನ್ಯೂ ಇಯರ್ ಅಲ್ಲಿ ಇದನ್ನೆಲ್ಲ ಮಾಡಬಾರ್ದು ನೀನು. ಅಪ್ಪ ಅಮ್ಮಂಗ್ ಹೋಗು ಬಾ ಅಜ್ಜಿಗೆ ಹೋಗಿ ಅಂದ್ರೆ ಬದೇ ಬೀಳತ್ ಸರಿಯಾಗಿ. ಅರ್ಥ ಆಯ್ತಾ? ಇಲ್ಲ, ಇವಾಗ ನೀವೇ ಒಂದು ಯೋಚನೆ ಮಾಡಿ. ನಿಮ್ಗೆ ವಾಟ್ ಈಸ್ ದ ಸೋರ್ಸ್ ಆಫ್ ನಾಲೆಜ್ ಫಾರ್ ಯು? ಇವಾಗ ನೀವು ಮಾನಸಿಕವಾಗಿ ಗಟ್ಟಿ ಆಗೋದು ಹೆಂಗೆ ಅಂತ ಹೇಳಿದ್ರೆ, ಬುದ್ಧಿ ಚುರುಕಾಗಿರ್ಬೇಕು. ನಿಮ್ ಬುದ್ಧಿ ಚುರುಕಾಗಿಲ್ಲ ಅಂದ್ರೆ ಮನಸ್ಸು ಚುರುಕಾಗಿ ಹೆಂಗಿರಕ್ ಸಾಧ್ಯ? ಒಂದು ಈ ಒಂದು ಲೈನ್ ಇದೆ ಆಯ್ತಾ, ಇದನ್ನ ಕೇಳಿದ್ರೆ ನನ್ನ ಜೀವನ ಪೂರ್ತಿ ಚೇಂಜ್ ಆಯ್ತು. ಬುಕ್ಸ್ ಆರ್ ಯುವರ್ ಬೆಸ್ಟ್ ಫ್ರೆಂಡ್ಸ್. ನಿಮ್ ನಿಜವಾದ ಸ್ನೇಹಿತೆ ಪುಸ್ತಕ, ಮನುಷ್ಯರಲ್ಲ. ಸತ್ಯವಾಗ್ಲೂ ಹೇಳ್ತೀನಿ. ನಿಮ್ ಬುಕ್ ಮೇಲೆ ನಿಮ್ಗೆ ಪ್ರೀತಿ ಬಂತು ಅಂತ ಹೇಳಿದ್ರೆ ವಿಷಯ ಬದಲಾಗ್ಬೋದು. ಇವಾಗ ನನಗಿಷ್ಟ, ನಿಂಗ್ ಯಾವ್ದು ಸಬ್ಜೆಕ್ಟ್ ಇಷ್ಟ ಇದಾವೆ? ಯಾವ್ದ್ರ ಬಗ್ಗೆ ನಿಂಗೆ ಅಷ್ಟೊಂದು ಆಸಕ್ತಿ ಇಲ್ಲ? ಡ್ರಾಯಿಂಗ್ ಇಷ್ಟ ಇಲ್ಲ. ಅವಳಿಗೆ ಡ್ರಾಯಿಂಗ್ ಬುಕ್ ಕೊಟ್ಬಿಟ್ಟು ಮಾಡು ಅಂತ ಹೇಳಿದ್ರೆ ಅವಳಿಗೆ ತಲೆ ಕೆರ್ಕೋತಾಳೆ. ಸೊ ನಿಮ್ಗೆ ಯಾವ ವಿಷಯದ ಬಗ್ಗೆ ಆಸಕ್ತಿ ಇದೆ ಆ ವಿಷಯದ ಬಗ್ಗೆ ಪುಸ್ತಕಗಳನ್ನ ಓದಕ್ ಶುರು ಮಾಡ್ಬೇಕು. ಸೊ ಒಂದ್ ಕಡೆಯಿಂದ ಶುರುವಾಯ್ತು ಅಂದ್ರೆ ತಾನಾಗ್ತಾನೆ ಎಲ್ಲ ಬೆಳೆಯುತ್ತೆ. ಬಹಳ ಬಹಳ ಮುಖ್ಯ. ನೀವ್ ಇದನ್ನ ಶುರು ಮಾಡಿ ಆಯ್ತಾ, ನೀವ್ ಕನ್ಸು ಮನ್ಸಲ್ಲೂ ಊಹೆ ಮಾಡ್ಕೊಂಡಿರಲ್ಲ. ಒಂದು ಪ್ರಾಬ್ ಇದೆ, ವಾಟ್ ಯು ಡೂ ವೆನ್ ನೋ ಒನ್ ಇಸ್ ವಾಚಿಂಗ್ ಯು ರಿಫ್ಲೆಕ್ಟ್ಸ್ ವಾಟ್ ಯು ಡೂ ವೆನ್ ಎವ್ರಿ ಒನ್ ಇಸ್ ವಾಚಿಂಗ್. ಅದೇನೋ ಅದೇ ತರ ಇದೆ, ಕೇಳಿದೀರ ಅದು? ಯಾರು ಇಲ್ದೇ ಇರ್ಬೇಕಾದ್ರೆ ನೀವ್ ಏನ್ ಮಾಡ್ತೀರಾ ಅದು ಎಲ್ಲ ಜೊತೆ ಇದ್ದಾಗ ಸಹಜವಾಗಿ ರಿಫ್ಲೆಕ್ಟ್ ಆಗತ್ತೆ ಅಲ್ವಾ? ನೀವ್ ಯಾರು ನೋಡ್ತಾ ಇಲ್ಲ ಅಂತ ಡೋರ್ ಹಾಕೊಂಡ್ ಕೆಲಸ ಮಾಡಿದ್ರೆ ಏನ್ ಅರ್ಥನೇ ಇಲ್ಲ ಅದ್ರಲ್ಲಿ. ನಿಮ್ಗೆ ನೀವು ಅವಾಗ ಹೇಳಿದ್ನಲ್ಲ, ಕನ್ನಡಿ ಆಗಿರ್ಬೇಕು. ಕೇಳಿದಿರ ಅಲ್ವಾ ಇಲ್ಲ? ಏನು ಯಾರು ನೋಡ್ದೇ ಬೇಕಾದ್ರೆ ಏನ್ ಮಾಡ್ತೀರಾ ಅದೇ ನಿಜವಾದ ನಿಮ್ಮ ಗುಣ ಅಥವಾ ನಿಮ್ಮ ಪ್ರಕೃತಿ. ಎಲ್ಲಾರು ನೋಡ್ದಾಗ ಒಂಥರ ಬಿಹೇವ್ ಮಾಡೋದು, ಯಾರು ನೋಡ್ದೇ ಇರ್ಬೇಕಾದ್ರೆ ಇನ್ನೊಂಥರ ಮಾಡೋದು, ಅದು ಅರ್ಥನೇ ಇಲ್ಲ ಅದು ಅಲ್ವಾ? ಎಷ್ಟೋ ಇವಾಗ ಜಗತ್ನಲ್ಲಿ 99.99% ಜನ ಬದುಕ್ತಾ ಇರೋದು ಹಂಗೆ. ಎಲ್ಲಾರು ಇದ್ದಾಗ ಒಂಥರ ಇರ್ತಾರೆ. ಇವಾಗ ಇವಳು ಇದ್ದಾಳಲ್ಲ, ನಾವೆಲ್ಲ ಕೂತ್ಕೊಂಡಿದೀವಿ, ಸೈಲೆಂಟ್ ಆಗಿದ್ದಾಳೆ, ಮನೆಗೆ ಹೋಗಿದ ತಕ್ಷಣ ಸ್ಟಾರ್ಟ್ ಮಾಡ್ತಾಳೆ. ಹಾಗಿರ್ಬಾರ್ದು. ನೀವು ಒಬ್ರೇ ಇದ್ದಾಗ ಹೇಗಿರ್ತೀರಾ, ಎಲ್ಲಾರಿದ್ದಾಗ್ಲೂ ಹಂಗೆ ಇರ್ಬೇಕು. ಅದು ನಿಜವಾದ ಮನುಷ್ಯನ ಗುಣ. ಬಹಳ ಬಹಳ ಮುಖ್ಯ ಅಲ್ವಾ? ನೀವು ಇದು ನೋಡಿರ್ತೀರ ಎಷ್ಟೊಂದು ಜನದಲ್ಲಿ, ಮಕ್ಳೇ ತಗೊಳ್ಳಿ, ಎಲ್ಲಾರು ಇದ್ರೆ ಸೈಲೆಂಟ್ ಆಗಿರ್ತಾರೆ, ಬರೀ ಅಪ್ಪ ಅಮ್ಮ ಇದ್ರೆ ಶುರು ಮಾಡ್ಕೊತಾರೆ. ಮುಂದಿನ ವರ್ಷ ಬಂದು ಹಿಂಗ್ ಕೂತ್ ಕೇಳಿದಾಗ ಈ ವರ್ಷ ಏನೇನ್ ಮಾಡ್ಬೇಕು ಅಂತ ನಿಶ್ಚಯ ಮಾಡಿದ್ರೆ ಅದೆಲ್ಲ ಮುಗ್ದಿರ್ಬೇಕು. ಸೊ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಆಯ್ತಾ? ಆಯ್ತು.